ಹುಟ್ಟಿ ಸತ್ತೋಗ್ತೀವಿ ನಾರ್ಮಲ್ ಆಗಿ. ಮಧ್ಯದಲ್ಲಿ ಏನೋ ಒಂದು ಥ್ರಿಲ್ ಇರ್ಬೇಕಲ್ವಾ ಅಂದ್ಬಿಟ್ಟು ಇದಕ್ಕೋಸ್ಕರನೇ ನಾನು ಎಲ್ಲ ಕಡೆ ಸುತ್ತಾಡ್ದೆ. ಅವ್ರು ಏನ್ ಮಾಡಿದ್ರು, ಸ್ಮಶಾನ ಕಾಟ ಈ ವಿದ್ಯೆನ ನಿಂಗೆ ಇದು ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಸ್ಮಶಾನದಲ್ಲಿ ಕೂರಿಸಿ ದೀಕ್ಷೆ ಕೊಟ್ಟಾಗ ನನ್ನ ಮೇಲೆ ಯಾರೋ ಮಾತಾಡ್ದಂಗೆ ಕಿರ್ಚಾಡ್ದಂಗೆ ಆಗ. ಸೊ ಅದು ಆಬ್ವಿಯಸ್ಲಿ ನಂಬಲೇಬೇಕಾಗುತ್ತೆ. ಸತ್ರು ಪರವಾಗಿಲ್ಲ ಅಂತ ನಾನು ಇದ್ದಿದ್ದೆ. ಯಾಕಂದ್ರೆ ಕಲಿಬೇಕಂತ ಒಂದಷ್ಟು ಹುಚ್ಚಾಟ. ಅಂದ್ರೆ ನಿಜಾನ ಇದು, ನಾನು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದೀನಿ, ನನ್ನ ಇದು ಮಾಡ್ಬಿಟ್ಟಿದ್ದಾರೆ, ನಾನು ಹಿಂಗೆ ಹೋಗಿದ್ದೀನಿ, ನಾನು ಇವನ್ನ ಬಿಡಲ್ಲ ಅನ್ನೋದು ಪಕ್ಕಕ್ಕೆ ಇಟ್ರೆ ಇವ್ರು ಸತ್ತಿರೋ ನಿಜಾನ ಇಲ್ಲ ಅಂದ್ಬಿಟ್ಟು ನಾನು ಅದನ್ನ ಪರಿಶೀಲನೆ ಮಾಡ್ಬೇಕಂದ್ಬಿಟ್ಟು ನಾನು ಏನ್ ಮಾಡಿದೆ, ಆ ಊರಿಗೆ ಓಕೆ ಮೈ ಮೇಲೆ ಬಂದು ಎಕ್ಸ್ಪೋಸ್ ಆಗಿ ಅದೆಲ್ಲ ಅಡ್ರೆಸ್ ಏನೆಲ್ಲ ಹೇಳಿತ್ತು, ಅಡ್ರೆಸ್ ಊರಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋಗಿದ್ದೀನಿ, ಅಲ್ಲೇ ನಿಯರ್ ಬೈ ಒಂದು 20 ಕಿಲೋಮೀಟರ್ ಹೋದಾಗ ಅಣ್ಣ ಈ ತರ ಯಾರಾದ್ರೂ ಇದ್ರ ಅಂತ ಕೇಳಿದಾಗ ನೋಡಪ್ಪ ಆಗಿದ್ದ ಯಾರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಂತೆ ಸತ್ಯ ಅಂತ ಗೊತ್ತಾಯ್ತು. ಆಗ ನಂಗೆ ಇದ್ದಿದ್ದು ಶಾಕ್ ಆಯ್ತು. ಬಟ್ ಆಗ ಏನ್ ಮಾಡ್ತಿದ್ದೆ, ರೋಡಲ್ಲಿ ಯಾರಾದ್ರೂ ಸತ್ತವ್ರನ್ನ ಎತ್ಕೊಂಡು ಹೋಗ್ತಿದ್ರೆ ಅವ್ರ ಹಿಂದೆ ಹೋಗ್ತಿದ್ದೆ. ಎಲ್ಲ ಮಣ್ಣು ಮಾಡಾದ್ಮೇಲೆ ಅಲ್ಲೋಗಿ ಇವರೆಲ್ಲ ಹೋದ್ಮೇಲೆ ನಾನು ಬಂದಿದ್ದೆ, ನೀವು ನಿಜ ಸತ್ತಿದ್ದೀರಾ, ಯಾಕೆ ಸತ್ತಿದ್ದೀರಾ ಅಂದ್ರೆ ಅವ್ರ ಸಮಾಧಿ ಹತ್ರ ಕುತ್ಕೊಂತಿದ್ದೆ. ಇವರೆಲ್ಲ ಹೋಗ್ಬಿಡ್ತಾ ಇದ್ರಲ್ಲ, ಸೊ ನಾನು ಕೂತಿದ್ದೆ. ಕುತ್ಕೊಂಡು ನೀವು ನಿಜ ಇದ್ದೀರಾ, ನಿಜವಾಗ್ಲೂ ಇದ್ದೀರಾ ಇದ್ರೆ ನಾನು ಹತ್ರ ಬಂದು ಮಾತಾಡಿ ನೀವು ಮೋಕ್ಷ ಕೊಡಿಸ್ತೀನಿ ಅಂತ ಆಸೆ ತೋರಿಸ್ತಾ ಇದ್ದೆ. ಮರ್ಯಾದೆಯಿಂದ ಇವತ್ತೇ ಹಿಡಿದು ನಿನ್ ಜಾಗಕ್ಕೆ ಹೋಗ್ಬೇಕು. ನಾನ್ ವೆಜ್ ತಿಂದು ಯಾವಾಗ ಮಲ್ಕೋತೀನಿ ಜೋರಾಗಿ ಬಂದು ಕತ್ತಿಸ್ಕೊಂಡ. ಈ ಅನುಭವಗಳು ನೀವು ಸಿಂಗಲ್ ಆಗಿ ಯಾವಾಗ ಗುರುಗಳು ಬಿಟ್ಟು ಮಾಡಕ್ ಶುರು ಮಾಡಿದ್ರಿ ಆಗ್ಲಿಂದ ಆಯ್ತಾಯ್ತು. ಪ್ಲಸ್ ಗುರುಗಳು ಯಾರು ಒಂದೇ ಸಲ ಎಲ್ಲ ಕೊಡೋದಿಲ್ಲ ಅಂತ ನಂಗೆ ಅರ್ಥ ಆದಾಗ ಇನ್ನೇನು ಗುರುಗಳು ಡೈರೆಕ್ಟ್ ಹೊಡಿಯೋಣ ಅದೇನು ಒಂದೇ ವಿದ್ಯೆ ಸಿಗುತ್ತಲ್ಲ, ಮಧ್ಯದಲ್ಲಿ ಒಂದೊಂದೇ ಸ್ಟಾಪ್ ಹೋಗೋಕ್ಕಿಂತ ಒಂದೇ ಸಲ ಡೈರೆಕ್ಟ್ ಮೇಲಿರೋ ಅಧಿಕಾರಿಯಿಂದ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೆ ನಮ್ಮ ಕೆಲಸಗಳಾಗ್ಬಿಡುತ್ತೆ. ಅವ್ರಿಗೆ ಏನ್ ಬೇಕಾದ್ರೆ ನಾವು ಕೊಡೋಣ, ಟೈಮೇ ಕೊಡ್ತಾ ಇದೀವಿ, ಪ್ರಾಣನೇ ಕೊಡ್ತಾ ಇದೀನಿ ಅಂದ್ರೆ ಎಂತ ದೇವನೇ ಆಗಲಿ ಇಳಿದು ಬರ್ಲೇಬೇಕಲ್ವಾ ಅನ್ನೋದು ಒಂದು ನನ್ನ ಮೈಂಡಲ್ಲಿ ಆಗ ಅನ್ಸುತ್ತೆ. ನಿನ್ನಂತ 1000 ಗಂಟೆ ನಾನು ಉತ್ತರ ಮಾಡ್ಕೊಂಡಿದ್ದೀನಿ, ಅದಕ್ಕೆ ತಲೆ ಬರ್ಕೋ. ಆಯ್ತು ಮಾತಾಡ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಕಾಣ್ತಾ ಇದ್ದಾರೆ, ಓ ಇದು ದೇವರೇನೋ ಬಿಡು ನಂಗೇನು ಕಾಯ್ಕೊಂಡಿದ್ದಾರೆ ಬಿಡು ಅಂತ. ಅಲ್ಲಲ್ಲೇ ಹೋಗೇ ತರ ಕಾಣೋದು, ಇದೆಲ್ಲ ಭ್ರಮೆ ಇರ್ಬೋದು. ಡೈರೆಕ್ಟ್ ಆಗಿ ಯಾರು ಬಂದು ಮಾತಾಡಿ ಕೊಡಿ, ಡೈರೆಕ್ಟ್ ಆಗಿ ಮಾತಾಡಿ, ದೇವರೇ ಮಾತಾಡಿಸ್ತೀನಿ, ಮಾತಾಡಿದ್ರೆ ಮಾತಾಡ್ತೀನಿ. ನಾವಾಗೆಲ್ಲ ಈ ತರ ವಾಯ್ಸ್ ಓ ನಾನ್ ದೇವ್ರು, ನಾನು ರಕ್ತ ಕೊಡು ಹೆಂಗೆ ಅಂತ. ಸರಿ ಅಂದ್ಬಿಟ್ಟು ಕೊಡ್ತಾ ಕುದ್ಕೆ ಇಸ್ಕೊಂಡು ಇದೆಲ್ಲ ಸ್ಟ್ರೈಟ್ ಆಗಿ ನಾನು ಮಲ್ಗೆ ಆಲ್ಮೋಸ್ಟ್ ಒಂದು 8 ವರ್ಷ ಆಗಿದೆ. ಮಲಗಿದ್ರೆ ಹಿಂಗೆ ಯಾರೋ ಕತ್ತಿಸ್ಕೋದು ಸಡನ್ ಆಗಿ, ಅದು ನಮ್ಗೆ ಇವತ್ತಾಗುತ್ತಾ ನಾಳೆ ಆಗುತ್ತಾ ಗೊತ್ತಿಲ್ಲ, ಆ ಭಯದಲ್ಲೇ ಬದುಕ್ತಾ ಇದ್ದೆ ನಾನು. ನಮಸ್ಕಾರ ವೀಕ್ಷಕರೇ. ಸೊ ವಿಶೇಷವಾದ ಒಂದು ಎಪಿಸೋಡು, ಸ್ಪೆಷಲಿ ಒಬ್ಬರು ನಮ್ಮ ಜೊತೆಲಿ ಕೂತಿದ್ದಾರೆ, ಅವ್ರ ಪರಿಚಯನ ಅವರೇ ಮಾಡಿಕೊಡ್ತಾರೆ. ಸೊ ಇವ್ರದ್ದು ಒಂದು ತೊಂದರೆ ಆಗಿತ್ತು, ಫೈನಲ್ ಅದು ಭಗವಾನ್ ಸಾರು ಹ್ಯಾಂಡಲ್ ಮಾಡಿ ಇವತ್ತು ಅವ್ರಿಗೆ ಒಂದು ಸಕ್ಸಸ್, ಒಳ್ಳೆ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲು ಅವರನ್ನು ನಾನು ಮಾತಾಡ್ತೀನಿ ಸರ್ ಫಸ್ಟ್ ಅಂತೇಳಿ ಅವರು ಓಪನ್ ಆಗಿ ನಮ್ಮ ಜೊತೆ ಕೂತು ಮಾತಾಡ್ತಾವ್ರೆ. ಬಟ್ ಸೇಫ್ಟಿಗೋಸ್ಕರ ನಾವು ಮುಖ ತೋರಿಸ್ತಾ ಇಲ್ಲ, ಬ್ಲರ್ ಮಾಡಿರ್ತೀವಿ. ಸರ್ ನೀವು ಡೈರೆಕ್ಟ್ ನಿಮ್ಮ ಪರಿಚಯ ಮಾಡಿಕೊಡಿ, ಆಮೇಲೆ ಏನು ಮಾಡೋಕ್ಕೆ ಹೋಗಿದ್ರಿ, ಯಾವ ಥರ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರಿ,
ಫೈನಲ್ ಭಗವಾನ್ ಸಾರು ನಿಮಗೆ ಕಾಂಟ್ಯಾಕ್ಟ್ ಆದಮೇಲೆ ಯಾವ ಥರ ನಿಮ್ಮದು ಚೇಂಜಸ್ ಆಯಿತು ಲೈಫು? ಸೊ ತಿಳಿಸಿ. ಓಕೆ, ನಮಸ್ತೆ. ನನ್ನ ಹೆಸರು ಹೇಳಿದ್ವಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಇರುವಂಥ ವ್ಯಕ್ತಿ. ನಾನು ಬಂದು ಈಗ ಲೈಕ್ ಒಳ್ಳೆ ಕಂಪನಿಯಲ್ಲೇ ಕೆಲಸ ಮಾಡ್ತಾಯಿದ್ದೆ ಭಗವಾನ್ ಸರ್ ಆಶೀರ್ವಾದದಿಂದ. ಸ್ಟಾರ್ಟಿಂಗ್ ಏನಾಗಿತ್ತು ಅಂದರೆ, ಸ್ಕೂಲ್ ಡೇಸಿಂದ ನನಗೆ ಎಲ್ಲೋ ಒಂದು ಕಡೆ ನಾನಂದರೆ ಯಾರು, ನಾನೇನು, ಕುಂಡಲಿನಿ ಯೋಗ ಅಂದರೆ ಏನು, ಸಪ್ತಚಕ್ರಗಳಂದ್ರೆ ಏನು, ಮೋಕ್ಷ ಅಂದರೆ ಏನು, ಮನುಷ್ಯ ಅಂದರೆ ಏನು, ಯಾಕೆ ಹುಟ್ತೀವಿ, ಯಾಕೆ ಸಾಯ್ತೀವಿ ಅನ್ನೋದು ಈ ಕ್ವಶನ್ ತುಂಬ ಕಾಡೋದು. ಆ ಇದರಲ್ಲಿ ಈ ಹಠಯೋಗ ಇಂಥವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದೆ. ಒಳ್ಳೆ ನೆಮ್ಮದಿಯಾಗೇ ಇದ್ದೆ. ಎಲ್ಲೋ ಒಂದು ಕಡೆ ಈ ದಶಮ ವಿದ್ಯೆಗಳು ಅಂತ ಎಲ್ಲೋ ಒಂದು ಕಡೆ ನನಗೆ ಪರಿಚಯ ಆಯಿತು. ಯಾರೋ ಒಬ್ರು ಹೇಳಿದ್ರು, ಒಂದು ದೇವಿನ ತಗೋತಾರೆ, ಅದ್ರ ಬಗ್ಗೆ ಸಾಧನೆ ಮಾಡ್ತಾರೆ ಲೈಫ್ ಲಾಂಗು, ಆ ದೇವಿನಿಗೆ ಕಾಣಿಸ್ತಾಳೆ, ಜೊತೆಲಿ ಓಡಾಡುತ್ತೆ, ಇಂಥವೆಲ್ಲ ಒಂದು ಇದಾದಾಗ ಸರಿ ಇದು ಶೈವಿಸಮು ಶಕ್ತಿಸಮು ಇದೆಲ್ಲ ಬಂದಾಗ ಶಕ್ತಿಸಮ್ನ ನಾನು ಆಯ್ಕೆ ಮಾಡಿದೆ. ಸೊ ಇದರಿಂದ ಮೋಕ್ಷ ಪಡಿಬೇಕು, ಒಂದು ದೇವಿ ಮುಖಾಂತರ ಮೋಕ್ಷ ಪಡಿಬೇಕು ಅಂದ್ಬಿಟ್ಟು ನಾನು ಏನು ಮಾಡಿದೆ, ದಶಮ ವಿದ್ಯೆಯಲ್ಲಿ ಚಿನ್ನಮಸ್ತ ದೇವಿನ ನಾನು ಸೂಟ್ ಮಾಡ್ಕೊಂಡೆ. ಓಕೆ, ಅಂದ್ರೆ ನಿಮ್ಮ ಸೆಲೆಕ್ಷನ್ ಆ ದೇವಿನ ಸಾಧನೆ ಮಾಡಕ್ಕೆ ಹೋಗಿ, ಆ ದೇವಿಯ ಸಾಧನೆ ಮಾಡ್ಬೇಕಂದ್ಬಿಟ್ಟು 10 ಕಾಳಿಯ ರೂಪದಲ್ಲಿ ಚಿನ್ನಮಸ್ತ ಒಂದು, ಅದು ತುಂಬ ಪವರ್ಫುಲ್ಲು, ನೋಡಿದ್ರೇನೆ ಸತ್ತೋಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಓಕೆ, ಅಂದ್ರೆ ಅಷ್ಟು ಭಯಂಕರ ಇದ್ರು ನಾನು ಅದೇ ದೇವಿನ ಸಾಧನೆ ಮಾಡ್ಬೇಕಂತ ಹೋಗಿದ್ದೀರಾ? ಅದು ತಲೆ ಕಟ್ಟಾಗಿರೋದು, ಆ ಥರ ಒಂದು ಪೋಸ್ಟರ್ ಇರುತ್ತೆ ಚಿನ್ನಮಸ್ತ ದೇವಿದು. ಸೊ ಯಾವುದು ಟಫೆಸ್ಟ್ ಅದನ್ನೇ ತಗೊಳ್ಳೋಣ ಅಂತ ನಾನೊಂದು ಬಂಡ ಧೈರ್ಯ ಮಾಡಿಬಿಟ್ಟು ಗುರುಗಳನ್ನ ಹುಡ್ಕಕ್ಕೆ ಶುರು ಮಾಡಿದೆ. ಆಗ ಯಾವ ಏಜ್ ಅಲ್ಲಿ ಇದು ಆಲ್ಮೋಸ್ಟ್ 2011 ನಾನು 10th ಮುಗಿಸಿ ಆಗ್ತಾನೆ ಕಾಲೇಜ್ಗೆ ಹೋಗ್ಬೇಕಿತ್ತು. ಮನೆಯಲ್ಲಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 3 ವರ್ಷ ಇದಕ್ಕೋಸ್ಕರ ಸುತ್ತಾಡಿದೀವಿ. ಕಾಲೇಜ್ಗೆ ಹೋಗ್ತಾ ಇಲ್ಲ, ಕಾಲೇಜ್ಗೆ ಹೋಗಿಲ್ಲ. ತಂದೆ ತಾಯಿಗೆ ಇದು ಮಾಡ್ಕೊಂಡು ಸರಿ ಅಂದ್ಬಿಟ್ಟು ಈ ವಿದ್ಯೆಗಳು ಏನ್ ನಿಜಾನ ಏನು ಮೋಡಿ ವಿದ್ಯೆಗಳು ಇವೆಲ್ಲ ನೋಡಿದೆ. ಅವೆಲ್ಲ ನಿಮ್ಗೆ ಆಸೆ ಅಂದ್ರೆ ಇದನ್ನ ಕಲಿಬೇಕು ಅಂತ ಆಸಕ್ತಿ ಬಂದೈತೆ? ಕಲಿಬೇಕಂತ ಆಸಕ್ತಿ ಬಂತು. ಯೋಗ ಮಾರ್ಗದಲ್ಲಿದ್ದವನು ಸಡನ್ ಆಗಿ ನನಗೆ ಅದೇನೋ ಒಂಥರ ಥ್ರಿಲ್ ಇಲ್ಲ ಜೀವನದಲ್ಲಿ. ಏನೋ ಇದು ಏನು ಹುಟ್ಟಿ ಸತ್ತೋಗ್ತೀವಿ ನಾರ್ಮಲ್ ಆಗಿ, ಮಧ್ಯದಲ್ಲಿ ಏನೋ ಒಂದು ಥ್ರಿಲ್ ಇರ್ಬೇಕಲ್ವಾ ಅಂದ್ಬಿಟ್ಟು ಇದಕ್ಕೋಸ್ಕರನೇ ನಾನು ಎಲ್ಲ ಕಡೆ ಸುತ್ತಾಡಿದೆ. ಮೋಡಿ ಹಾಕೋರ್ನ ನೋಡಿದೆ, ಕೆಲವರು ನಿಂಬೆಹಣ್ಣು ಹಾಕಿ ಅದನ್ನ ದಾಟದೇ ಇರೋ ತರ ಒಂದು ಚಿಕ್ಕ ಕಲ್ಲನ್ನ ಎತ್ತಕ್ಕೂ ಆಗಲ್ಲ ಅವ್ರ ಮಂತ್ರ ಹಾಕಿದ್ರೆ, ಇವೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇವೆಲ್ಲ ಸೈನ್ಸು. ಸೊ ಈ ತರ ಒಂದು ಕಾನ್ಸೆಪ್ಟ್ ಮೈಂಡ್ ಇಟ್ಕೊಂಡು ಸರಿ ಈ ವಿದ್ಯೆಗಳನ್ನ ಸಾಧನೆ ಮಾಡೋಣ, ಈ ದೇವ್ರಂದ್ರೆ ಏನು ಅಂತ ಆಗ ಬಂತು. ಇದು ನಿಜವಾಗ್ಲೂ ಇದೆಯಾ ದೇವ್ರು? ಸೊ ನಮ್ಮಲ್ಲೇ ಇರುತ್ತೆ ಅಂತಾರೆ, ಅದು ಹೇಗೆ? ಮತ್ತೆ ಬಚ್ಚಣಿಗೆ ದೇವ್ರು ಎತ್ಕೊಂತಾರೆ, ಅದು ಎಳ್ಕೊಂಡು ಹೋಗುತ್ತೆ, ಅದಕ್ಕೆ ಏನೇನ್ ತುಂಬಿಸ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು ಅಂದ್ರೆ, ಒಂದೇ ಊರಲ್ಲಿ ಮಾರಮ್ಮ ಇರುತ್ತೆ, ಪಕ್ಕದೂರಲ್ಲೂ ಮಾರಮ್ಮ ಇರುತ್ತೆ, ಅದೇಗೆ ಅಟ್ ಎ ಟೈಮ್ ಎರಡೂ ಕಡೆ ಬರುತ್ತೆ. ನಾವು ಕರ್ಸ್ಕೊಂಡು ನಾವು ನೋಡೋವರೆಗೂ ನಾವು ಅದು ಹೇಗೆ ನಂಬಕ್ಕಾಗತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಒಂದು ಗುರುಗಳ ಪರಿಚಯ ಆದರು ತುಂಬ ಗೊತ್ತಿರೋರೆ. ಸೊ ಅವರು ಈ ಭೂತ ಬಿಡಿಸೋದು ಇಂಥದ್ರಲ್ಲೆಲ್ಲ ಎಕ್ಸ್ಪರ್ಟ್. ಸೊ ನಾನೇನು ಮಾಡಿದೆ, ಅವ್ರ ಜೊತೆ ವಾಲಂಟ್ರಿ ಆಗಿ ಹೋಗಿ ಸೇರ್ಕೊಂಡೆ. ವಿದ್ಯೆಗಳು ಕೊಡು ಅಂದ್ರೆ ಯಾರು ಕೊಡಲ್ಲ, ಸೊ ಅವ್ರಿಗೆ ಸಹಾಯ ಮಾಡೋ ಥರ ಸುಮ್ಮನೆ ಹಂಗೆ ಅವ್ರ ಜೊತೆನೇ ಇದ್ದೆ. ಕಸ ಗುಡಿಸೋದು ಸ್ವಲ್ಪ ಸೇವೆ ಮಾಡಿದ್ದೀನಿ. ಸೊ ಮಾಡಿದಾಗ ಏನಾಯ್ತು, ಅವ್ರಿಗೆ ಸರಿ ಯಾರ ಮೇಲಾದ್ರೂ ಭೂತಗಳು ಎಕ್ಸ್ಪೋಸ್ ಆದಾಗ ಹಿಡ್ಕೋ ಅವ್ರನ್ನ ಅನ್ನೋದು. ನಾನು ಒಬ್ಬನೇ ಇರ್ತಿದ್ದೆ, ನನ್ನ ಮೇಲೆ ನಂಬಿಕೆ ಅವ್ರಿಗೆ. ಯಾಕಂದ್ರೆ ದುಡ್ಡು ಕಾಸು ಅದು ಇದು ಏನು ಇದು ಮಾಡ್ತಿರ್ಲಿಲ್ಲ, ಆಸೆ ಇರಲಿಲ್ಲ ನನಗೆ. ಅವ್ರ ಜೊತೆ ಇದ್ದಾಗ ಸರಿ ಅಂದ್ಬಿಟ್ಟು ಇಟ್ಕೊಂತ ಇದ್ದೆ, ಆ ಥರ ಮಾಡ್ತಿದ್ದೆ. ಸೊ ಅಲ್ಲಿ ಎಕ್ಸ್ಪೋಸ್ ಆದಾಗ ಅವ್ರು ಕೂದಲು ಇಟ್ಕೊ ಅಂತ ಹೇಳೋರು. ಅದೇನು ಕೂದಲು ಹಿಡಿದ್ರೆ ಮಾತ್ರನೇ ಇದಾಗುತ್ತೆ, ಬಾಡಿಯಲ್ಲಿ ಬೇರೆ ಏನು ಅಂಗಗಳೇ ಇಲ್ವಾ? ಕೈ ಕಾಲು ಹೇಳಿದ್ರೆ ಏನು ಇದಾಗಲ್ಲ. ಅದೇನು ಒಂದು ಸೈಡ್ ಹೊಡಿತಾ ಇರ್ತಾರೆ, ಅವ್ರಿಗೇನು ನೋವೇ ಆಗಲ್ಲ. ಆದರೆ ಅದೇನು ಮಂತ್ರ ಹಾಕಿ ಹೊಡಿತಾರ ಒಂದು ಸೈಡು. ಮಂತ್ರ ಅಂದ್ರೆ ಏನು ಅಂದರೆ, ಆ ಕಾಲದಲ್ಲಿ ಅನಸ್ತೇಷಿಯಾ ಇಂಥವೆಲ್ಲ ಇದ್ದಿದ್ದಂಥ ಒಂದು ಮೆಕ್ಯಾನಿಸಮ್. ಇವಾಗ ಅಂಜನಾ ಅಂದರೆ ಈ ಟೈಮಲ್ಲಿ CCTV ಹೇಗೆ, ಅದೇ ಥರ ಆಗ ಅದೊಂದು ಆ ಥರ ಇರ್ಬೋದು ಅಂತ ನನಗೆ ಒಂದೊಂದ್ರ ಮೇಲೆ ಒಂದು ಇಂಟ್ರೆಸ್ಟ್ ಹೋಗ್ತಾನೆ ಇತ್ತು. ಆದರೆ ಇದು ಸಣ್ಣ ಪುಟ್ಟ ಇದು ಗ್ರಾಮ ದೇವತೆಗಳ ಸಾಧನೆ ಇವೆಲ್ಲ ಬೇಡ, ಹೊಡೆದ್ರೆ ಒಂದು ಫೈನಲ್ ಸ್ಟೇಜ್ ಏನಿದೆ ಅಂತ ನೋಡಿದೆ. ದಶಮ ವಿದ್ಯೆ ಅಷ್ಟೇ, ಅದ್ರ ಮೇಲೆ ಇನ್ನೊಂದು ವಿದ್ಯೆ ಇಲ್ಲ ಅಂತ ಬಂತು. ಸರಿ ಅಂದ್ಬಿಟ್ಟು ಚಿನ್ನಮಸ್ತಿ ದೇವಿನ ಸಾಧನೆ ಮಾಡೋಣ ಅಂತ ಹೀಗೆ ಒಬ್ರು ಅಗೋರಿಗಳು ಮತ್ತೆ ಪರಿಚಯ ಆದ್ರು. ಸರಿ ಅವ್ರ ಹತ್ರ ಅಷ್ಟೇ ಒಂಥರ ಮೋಸ ಹೋದೆ. ಯಾವ ತರ ಮೋಸ? ಹೆಂಗಾಯ್ತು ಮೋಸ ಅಂದ್ರೆ ಅದೇ ದುಡ್ಡು ಕೊಡು, ಬಾ ಅಲ್ವಾ ಇಲ್ವಾ ತೋರಿಸ್ತಿಪ್ಪ ಅನ್ನೋದು, ಸ್ಮಶಾನದಲ್ಲಿ ಕೂರ್ಸೋದು, ದಿಗಂಬರವಾಗಿ ಸಾಧನೆಗಳು ಮಾಡಿಸ್ತೀನಿ. ಅದೆಲ್ಲ ಮಾಡಿದೀರಾ? ಅದೆಲ್ಲ ಮಾಡಿದ್ವಿ, ದಿಗಂಬರವಾಗಿ ಮಾಡಿದ್ವಿ ಅಗೋರಿಗಳ ಕಡೆಯಿಂದ. ಅವರು ಇದಾರೆ, ಬಟ್ ಅವ್ರೇನೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಇದು ಮೋಸ ಅಂತ ಗೊತ್ತಾಗಿದ್ಮೇಲೆ ಇದು ಬೇಡ ಅಂದ್ಬಿಟ್ಟು ತುಂಬಾ ಗೊತ್ತಿರೋ ಗುರುಗಳ ಹತ್ರನೇ ಹೋದೆ. ಅವ್ರು ಏನ್ ಮಾಡಿದ್ರು, ಸ್ಮಶಾನ ಕಾಟೇರಿ ಈ ವಿದ್ಯೆನ ನಿಂಗೆ ಇದು ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಸ್ಮಶಾನದಲ್ಲಿ ಕೂರಿಸಿ ದೀಕ್ಷೆ ಕೊಟ್ಟರು. ದೀಕ್ಷೆ ಕೊಟ್ಟಾಗ ನನ್ನ ಮೇಲೆ ಬಂದು ಯಾರೋ ಮಾತಾಡ್ದಂಗೆ ಕಿರ್ಚಾಡ್ದಂಗೆ ಆಗೋದು. ಸೊ ಅದು ಆಬ್ವಿಯಸ್ಲಿ ನಂಬಲೇಬೇಕಾಗುತ್ತೆ. ಬೇರೆಯವ್ರ ಇದ್ರ ಮೇಲೆ ಬಂದ್ರೆ ಮೇ ಬಿ ಇದು ಮೈಂಡ್ ವರ್ಕ್ ಏನು ಅದು ಬೇರೆಯವ್ರಿಗಿಂತ ನಿನ್ ಮೇಲೆನೆ ಬರ್ಸ್ಕೊಳಕ್ಕೆ ಮುಂದಾಗಿತ್ತು. ಅದು ಒಂದು ನಾನು
ಸತ್ರು ಪರವಾಗಿಲ್ಲ ಅಂತ ನಾನು ಇದ್ದಿದ್ದು. ಯಾಕಂದ್ರೆ ಆ ರೇಂಜಲ್ಲಿ ನೀನು ಅದನ್ನು ಕಲಿಬೇಕಂತ ಕಲಿಬೇಕಂತ ಒಂದು ಹುಚ್ಚು ಆಟ. ಹುಚ್ಚು ಆಟ ಅಂದ್ರೆ ನಿಜಾನ ಇದು ವಿದ್ಯಾ ಇಂಥವು ವಿದ್ಯಾ ಸುಮ್ಮನೆ ಬುಕ್ಗಳು ಅಷ್ಟು ಬುಕ್ಗಳೆಲ್ಲ ಬರಲ್ವಲ್ಲ, ವಿಜ್ಞಾನ ಬೇರೆ ತಂತ್ರಗಳು ಇವೆಲ್ಲ ಯಾಕೆ ಬರುತ್ತೆ ಅಂದ್ಬಿಟ್ಟು ಅಲ್ಟಿಮೇಟ್ ಅಲ್ಲಿ ಇದೆ ಅಲ್ವಾ ಅಂದ್ಬಿಟ್ಟು ಸರಿ ಕಾಳಿ ಮೇಲೆ ಒಲವಾಯ್ತು. ರಾಮಕೃಷ್ಣ ಇವ್ರದೆಲ್ಲ ಓದಿದಾಗ ಓಕೆ ಕಾಳಿ ಊಟ ತಿನ್ನೋಡು. ಹೌದು, ಆ ತಾಯಿ ವಿವೇಕಾನಂದರ ಅವರು ಗುರುಗಳು ರಾಮಕೃಷ್ಣ ಪರಮಹಂಸ ಅವ್ರು ಬಂದು ಕಾಳಿ ದೇವಿ ಕಾಳಿ ಅನ್ನ ತಿನ್ಸಿದ್ರೆ ತಿನ್ನದಂತೆ. ಸೊ ಏನಿದು ನಾವು ತಿನ್ಸಿದ್ರೆ ಯಾಕೆ ತಿನ್ನಲ್ಲ ಮತ್ತೆ ಅಂತ ನನಗೆ ಹುಚ್ಚಿಡ್ದು ಏನ್ ಮಾಡಿದೆ, ಸರಿ ಅಂದ್ಬಿಟ್ಟು ಅಲ್ಸೂರಲ್ಲಿ ಸ್ಮಶಾನ ಕಾಳಿ ಅಲ್ಲಿ ಹೋಗ್ತಿದ್ದೆ. ಹೋಗಿ ನಾನು ಊಟ ಇಡ್ತಿದ್ದೆ, ಎಲ್ಲಿ ತಿಂತ ಇಲ್ಲ ಮತ್ತೆ ಏನಕ್ಕೆ ಬರ್ತಿಲ್ಲ. ಕೆಲವರು ಹುಚ್ಚಿಡಿಯುತ್ತೆ ನಿನಗೆ ಹಂಗೆಲ್ಲ ಹೋಗ್ಬೇಡ, ಯಾಕಂದ್ರೆ ಆಟ ಆಡ್ಬೇಡ, ಇದು ತುಂಬಾ ಭಯಂಕರ ಉಗ್ರತೆ. ಅಂದ್ರೆ ಯಾವ್ದೋ ಪುಸ್ತಕಗಳಲ್ಲಿ ಓದಿರೋದು ಈಗ ನಾನು ಇದನ್ನ ನಿಜ ಮಾಡ್ಬೇಕು ಪುಸ್ತಕದಲ್ಲಿ ಒಬ್ರು ಬರ್ದಿದಾರೆ ಅಂದ್ರೆ ಅವ್ರ ಅನುಭವ ಇದ್ದೇ ಇರ್ತಲ್ಲ. ಸೊ ಇದನ್ನ ನಾನು ಯಾಕೆ ಮಾಡ್ಬಾರ್ದು, ನಾನು ಮಾಡಿದ್ರೇನೆ ಅಲ್ವಾ ನನಗೆ ಗೊತ್ತಾಗದು ಇದು ನಿಜಾನ ಇಲ್ವಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆತ್ಮಗಳಿದೆ ಅದು ಇದು ಅನ್ನೋರೆಲ್ಲ ಆಗ ಎಕ್ಸ್ಪೋಸ್ ಆದಾಗ ಮತ್ತೆ ಸ್ಯಾಟರ್ಡೆ ಸಂಡೇ ಆ ತರ ಟೈಮಲ್ಲಿ ಹೋಗ್ತಿದ್ದೆ ದೇವ ಬಿಡಿಸೋದು ಆ ಒಂದು ಜಾಗದಲ್ಲಿ. ಸೊ ಅಲ್ಲಿ ಮತ್ತೆ ಇಟ್ಕೊಂಡಾಗ ನೀನ್ ಯಾರು ಅದು ಇದು ಅಂತೆಲ್ಲ ಹೊಡಿಯೋರು. ಅವ್ರು ಕೇಳಿದಾಗ ಸರಿ ಗುರುಗಳೇ ನಾನೊಂದು ಪ್ರಶ್ನೆ ಕೇಳ್ತೀನಿ ಅಂದ್ಬಿಟ್ಟು ನೀ ಯಾರು ಅಂತ ನಾನು ಕೇಳಿದೆ. ಸೊ ಇಂತಿಂತ ಜಾಗ ನಾನು ಇವನ್ ಕಣೋ ಅದು ಇದು ಅಂದ್ರೆ ಯಾವ ಊರವ್ರು ನೀನು ಅಂತ ಹೇಳಿ ನಾನು ಹೊಡಿತಿದ್ದೆ. ಹೊಡೆದಾಗ ಅದೊಂದು ಪ್ಲೇಸ್ ಹೇಳೋದು. ನಾನೇನ್ ಮಾಡ್ತಾ ಮೈಂಡಲ್ಲಿ ನೋಟ್ ಮಾಡ್ಕೊಂತ ಇದ್ದೆ, ನಾನು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟಿದ್ದೀನಿ, ನನ್ನ ಇದು ಮಾಡಿಬಿಟ್ಟಿದ್ದಾರೆ, ನಾನು ಹಿಂಗೆ ಹೋಗಿದ್ದೀನಿ, ನಾನು ಇವನ್ನ ಬಿಡಲ್ಲ ಅದು ಇದಾನ ಇವನ್ನ ಬಿಡಲ್ಲ ಅನ್ನೋದು ಪಕ್ಕಕ್ಕೆ ಇಟ್ರೆ ಇವ್ನು ಸತ್ತಿರೋದು ನಿಜಾನ ಇಲ್ವಾ ಅಂದ್ಬಿಟ್ಟು ನಾನು ಅದನ್ನ ಪರಿಶೀಲನೆ ಮಾಡ್ಬೇಕಂದ್ಬಿಟ್ಟು ನಾನು ಏನ್ ಮಾಡಿದೆ, ಆ ಊರಿಗೆ ಹೋದೆ. ಓಕೆ, ಅದು ಏನ್ ಮೈ ಮೇಲೆ ಬಂದು ಎಕ್ಸ್ಪೋಸ್ ಆಗಿ ಅದೆಲ್ಲ ಅಡ್ರೆಸ್ ಏನೆಲ್ಲ ಹೇಳಿತ್ತು, ಆ ಅಡ್ರೆಸ್ ಊರಿಗೆ ಹೋಗಿದ್ದೀನಿ. ನಾನು ಅಲ್ಲಿಗೆ ಹೋಗಿದ್ದೀನಿ, ಅಲ್ಲೇ ನಿಯರ್ ಬೈ ಒಂದು 20 ಕಿಲೋಮೀಟರ್ ಹೋದಾಗ ಅಣ್ಣ ಈ ತರ ಯಾರಾದ್ರೂ ಇದ್ರ ಅದು ಇದಂತ ಕೇಳಿದಾಗ ಹೂನಪ್ಪ ಆಗಿದ್ದ, ಅವ್ನು ಯಾರೋ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಂತೆ. ಸತ್ಯನೇ ಅದು ಹೇಳಿ ಸತ್ಯ ಅಂತ ಗೊತ್ತಾಯ್ತು. ಆಗ ನನ್ಗೆ ಇದ್ದಿದ್ದು ಶಾಕ್ ಆಯ್ತು. ಹಾಗಾದ್ರೆ ಸತ್ತಿರೋ ವ್ಯಕ್ತಿ ಎಲ್ಲಿದ್ದಾನೆ, ಕಣ್ಣು ಕಾಣಿಸಿದ್ರೇನೆ ಅಲ್ವಾ ಅಂದ್ಬಿಟ್ಟು ಆಗೇನ್ ಮಾಡ್ತಿದ್ದೆ, ರೋಡಲ್ಲಿ ಯಾರಾದ್ರೂ ಸತ್ತವ್ರನ್ನ ಎತ್ಕೊಂಡು ಹೋಗ್ತಿದ್ರೆ ಅವ್ರ ಹಿಂದೆ ಹೋಗ್ತಿದ್ದೆ. ಎಲ್ಲ ಮಣ್ಣು ಮಾಡಾದ್ಮೇಲೆ ಅಲ್ಲೋಗಿ ಇವರೆಲ್ಲ ಹೋದ್ಮೇಲೆ ನಾನು ಕುತ್ಕೊಂತಿದ್ದೆ, ನೀವು ನಿಜ ಸತ್ತಿದ್ದೀರಾ, ಯಾಕೆ ಸತ್ತಿದ್ದೀರಾ, ಯಾವ ತರ ಮಾತಾಡ್ಯಾರ ಅಲ್ಲಿ ಅಂದ್ರೆ ಅವ್ರ ಸಮಾಧಿ ಹತ್ರ ಕುತ್ಕೊಂತಿದ್ದೆ. ಇವರೆಲ್ಲ ಹೋಗ್ಬಿಡ್ತಾ ಇದ್ರಲ್ಲ, ಸೊ ನಾನು ಕುತ್ಕೋತಿದ್ದೆ. ಕುತ್ಕೊಂಡು ನೀವು ನಿಜ ಇದ್ದೀರಾ, ನಿಜವಾಗ್ಲೂ ಇದ್ದೀರಾ, ಇದ್ರೆ ನಾ ಹತ್ರ ಬಂದು ಮಾತಾಡಿ ನಿಂಗೆ ಮೋಕ್ಷ ಕೊಡಿಸ್ತೀನಿ ಅಂತ ಆಸೆ ತೋರಿಸ್ತಾ ಇದೆ. ಯಾಕಂದ್ರೆ ಸತ್ತಿರೋರ್ಗೆ ಮೋಕ್ಷನೇ ಇಂಪಾರ್ಟೆಂಟು, ಇಲ್ಲಾಂದ್ರೆ ಅಲಿತಾ ಇರ್ತಾರೆ ಅಂತ ಎಲ್ಲೋ ಒಂದು ಕಥೆಗಳ ಕೇಳಿದ್ದೆ ನಾನು. ಸೊ ನಿಮ್ಮ ವಿಚಾರಗಳು ತುಂಬಾನೇ ಕ್ಯೂರಿಯಾಸಿಟಿ ಇದೆ. ನೀವು ಯಾರ್ದೋ ಗೊತ್ತಿಲ್ದಿರೋ ಅನಾಥ ಶವ ಅಲ್ಲಿ ಮುಚ್ಚಿರೋ ಒಂದು ಸಮಾಧಿ ಹತ್ರ ಹೋಗಿ ಬಾ ಅಂತ ಕರಿತಾ ಇದೀಯ ಅಂದ್ರೆ ಮತ್ತೆ ಅದು ಎಷ್ಟು ಧೈರ್ಯ ನಿಮ್ಗೆ? ಆ ಧೈರ್ಯನ ಇಲ್ಲ ಇದರಲ್ಲಿ ಏನೋ ಒಂದು ನಾನು ಮಾಡಿ ಗೆದ್ದು ಬಿಡ್ಬೇಕು ಅಂತನಾ, ಇಲ್ಲ ಹೊಸ್ದಾಗಿ ಏನೋ ಒಂದು ಯಾರು ನೋಡದೇ ಇರೋದು ನಾನು ನೋಡ್ಬೇಕಂತ ಏನೋ ಹುಚ್ಚೆ ನಾನು ಇತ್ತ? ಯಾರು ನಿಮ್ಗೆ ಆ ಟೈಮ್ನಲ್ಲಿ ಏನ್ ಮಾಡ್ತಾ ಇದ್ದೆ ಅಂತ ಯಾರು ಕೇಳಿಲ್ಲ? ಯಾರು ಕೇಳೋದಕ್ಕಿಂತ ಆ ಸ್ಮಶಾನಕ್ಕೆ ಹೋದಾಗ ಫಸ್ಟ್ ಆ ಸ್ಮಶಾನದಲ್ಲಿ ಇರೋರ್ನ ಫ್ರೆಂಡ್ ಮಾಡ್ಕೊಬಿಡ್ತಿದ್ದೆ ಸರ್. ಅಲ್ಲಿರೋರೇ ಪರಿಚಯ, ಅವ್ರಿಗೆ ಏನ್ ಬೇಕೋ ಅದು ಅವಾಗ ತಿನ್ನಕ್ಕೆ ಅದು ಇದು ಕೊಡ್ಸಿದ್ರೆ ಅವ್ರೇನು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ನಮ್ದೇನಿದೆ ನಾವು ಕೆಲಸಗಳು ಮಾಡ್ಕೋಬೋದಲ್ಲ ಅಂತ ನಾನು ಹಾಗೆ ಇದು ಮಾಡಕ್ ಹೋದೆ. ಸೊ ಅಲ್ಲಾದ್ಮೇಲೆ ಒಂದು ರೇಂಜ್ಗೆ ನನಗೇನಾಯ್ತಂದ್ರೆ ಇದ್ರ ಮೇಲೆ ಆ ವ್ಯಕ್ತಿ ಯಾವಾಗ ಸತ್ತಿರೋ ವ್ಯಕ್ತಿ ಅಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೆ ಎಲ್ಲೊಂದ್ ಕಡೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯ್ತು. ಸರಿ ಅಂದ್ಬಿಟ್ಟು ಇದಕ್ಕೇನೋ ಒಂದು ಮಾಡ್ಲೇಬೇಕಲ್ಲ ಅಂದ್ಬಿಟ್ಟು ಅವ್ರ ಹತ್ರನೇ ದೀಕ್ಷೆನ ತಗೋಬಿಟ್ಟೆ. ಕಣ್ಣು ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕಂದಾಗ ದೀಕ್ಷೆನೆ ತಗೊಂಡ್ರೇನೆ ನಿಮ್ಗೆ ಎಲ್ಲ ಕಾಣೋದು ಅದು ಇದು ಅಂತ. ಬಟ್ ಅಲ್ಲಿ ಏನಾಯ್ತಂದ್ರೆ ಒಂದು ಎಡವಟ್ಟು ಮಂಡಲಗಳು ಮತ್ತೆ ಹೇಗ್ ಪೂಜೆ ಮಾಡ್ಬೇಕು ಅನ್ನೋದು ಕೆಲವೊಂದು ವಿಚಾರಗಳು ಗುರುಗಳು ಹೇಳ್ಕೊಡಲ್ಲ. ಸೊ ಅಲ್ಲಿ ಏನಾಗಿದೆ, ನಾನು ಅವ್ರಿಗೆ ಗೊತ್ತಿಲ್ಲದೆ ಏನ್ ರಕ್ತ ಕೊಡೋದಲ್ವಾ, ಇವ್ರನ್ನೇನು ಜಾಸ್ತಿ ಇದ್ ಮಾಡೋದು ಅಂತ ಹೇಳಿ ನಾನೇ ಸಪ್ರೇಟ್ ಆಗಿ ಬಾಮ್ಮ ನನ್ನ ಹತ್ರ ಮಾಡೋಣ, ನಿನ್ಗೇನು ಚೆನ್ನಾಗಿ ನೋಡ್ಕೊಂತಿಲ್ಲ, ನಾನು ಚೆನ್ನಾಗಿ ನೋಡ್ಕೊಂತಿದ್ದೀನಿ, ಆಪೋಸಿಟ್ ಅಲ್ಲಿರೋ ವ್ಯಕ್ತಿ ಯಾರು ನನಗೆ ತಿಳ್ಸು, ಏನಾದ್ರು ದೆವ್ವ ಹಿಡ್ದಿದ್ರೆ ಆ ವ್ಯಕ್ತಿ ಬಂದ್ರೆ ಕಿರ್ಚಾಡೋರು ಈ ತರ, ನಮಗೆ ಅವ್ರು ಯಾಕೆ ಕಿರ್ಚಾಡ್ತಿದ್ರೆ ಗೊತ್ತಿಲ್ಲ, ನಾವು ಮಾಡಿದ್ಕೆ ಮಂಡಲ ಮಾಡಿದ್ಕೆ ಇದು ವರ್ಕೌಟ್ ಆಗ್ತಿದ್ಯಾ, ಹೀಗೆಲ್ಲ ಮಾಡಿ ಒಂದು ಬೇಸಿಕಲಿ ಇದರಲ್ಲಿ ಕಟ್ಟು ಮಂತ್ರಗಳು ಅಂತ ಇರುತ್ತೆ. ಬೇಸಿಕ್ ಇದು LKG ಲೆವೆಲ್ ಅಲ್ಲಿ ಈ ತಾಂತ್ರಿಕ ಪದ್ಧತಿಯಲ್ಲಿ ಮಾರಣ, ಜಾರಣ, ಮೋಹನ, ಸ್ತಂಭನ, ಉಚ್ಚಾಟನ ಅಂತ ಈ ವಿದ್ಯೆಗಳಲ್ಲಿ ಒಂದು ದೇವಿನ ಇಟ್ಕೊಂಡು ಒಂದು ಕೆಲಸ ಮಾಡಿಸ್ತಾರೆ ಅನ್ನೋದು ಒಂದು ಅರಿವಾಯ್ತು ನನಗೆ. ಸರಿ ಅಂದ್ಬಿಟ್ಟು ನಾವೇ ಸಪ್ರೇಟ್ ಆಗಿ ಮಾಡೋಣ, ಏನಕ್ಕೆ ಗುರುಗಳು ಸ್ಟೆಪ್ ಬೈ ಸ್ಟೆಪ್ಪೇ ಕೊಡೋರು, ನನಗೆ ಒಂದೇ ಸಲ ಮುಗಿಸ್ಬಿಡ್ಬೇಕು, ಇದೇನಿದು ಇಷ್ಟು ತುಂಬಾ ಲೇಟ್ ಆಗಿ ತಡೆಯಕ್ ಆಗ್ತಿಲ್ಲ, ಸ್ಪೀಡ್ ಆಗಿ ಹೋಗ್ಬೇಕು ಅಂದ್ಬಿಟ್ಟು ನಾನೇ ಸಪರೇಟ್ ಒಂದು ಪಾತಲ್ಲಿ ಬರೋಕೆ ಸ್ಟಾರ್ಟ್ ಮಾಡಿದೆ. ದಿಗಂಬರಾಗಿದ್ರೆ ಹಿಂಗ್ ಬರುತ್ತೆ ಅದು ಇದಂತ ಹಾಗೆ ಯೋಚನೆ ಮಾಡ್ತಾ ನನ್ನ ಮೈಂಡ್ಗೆ ಬರೋದು ಯಾರೋ ಒಬ್ರು ವ್ಯಕ್ತಿ ಮಾತಾಡ್ದಂಗೆ ಸ್ಟಾರ್ಟ್ ಆಯ್ತು. ಒಂದೊಂದೇ ಸ್ಟಾರ್ಟ್ ಆಯ್ತು. ಯಾರೋ ಒಬ್ರು ಮಾತಾಡಿದ್ರೆ ಓಕೆ ಫೈನ್,
ಇಲ್ಲ ಅವ್ನು ಯಾರೋ ಬರ್ತಾನೆ ಹಿಡ್ಕೊಳ್ಳೋ ಅಂತಾರೆ, ಇಲ್ಲಿ ಯಾರೋ ಟೀ ಕುಡಿತಾ ಇದಾರೆ ಅಂತಾರೆ. ಒಂದೊಂದೇ ಮಾತು. ಮೇ ಬಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡೇನೋ ಬಿಡು ಅಂದ್ಬಿಟ್ಟು ಹಾಗೆ ಮಲ್ಕೊಂಡೆ. ಒಂದು 3-4 ವರ್ಷ ಆಯ್ತು. ಅದು ತುಂಬಾ ಜಾಸ್ತಿ ಆಯ್ತು. ಎದ್ದಾಗ್ಲೂ ಅದೇ ಓಡೋದು, ಕುತ್ಕೊಂಡಾಗ್ಲೂ ಅದೇ ಓಡೋದು. ಏನಿದು ಅಂದ್ಬಿಟ್ಟು ಮನೆಯಲ್ಲೂ ಸುಮ್ನೆ ಸಣ್ಣ ಪುಟ್ಟ ಇದಕ್ಕೂ ಕಿರ್ಚಾಡೋದು ಇದಾಗ್ತಿತ್ತು. ಅಲ್ಲಿ ನನಗೆ ಸಮಸ್ಯೆ ಸ್ಟಾರ್ಟ್ ಆಯ್ತು. ಏನಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತತ್ರ ಬಂದಾಗ ಮತ್ತೆ ಕೆಲವೊಂದು ದಿನದಲ್ಲಿ ನಾನ್ ವೆಜ್ ತಿಂದು ಯಾವಾಗ ಮಲ್ಕೋತೀನೋ ಜೋರ ಬಂದು ಕತ್ತಿಸ್ಕೊಂಗಾಗೋದು. ಈ ಅನುಭವಗಳು ನೀವು ಸಿಂಗಲ್ ಆಗಿ ಯಾವಾಗ ಗುರುಗಳು ಬಿಟ್ಟು ಮಾಡಕ್ ಶುರು ಮಾಡಿದ್ರಿ ಆಗ್ಲಿಂದ ಇದಾಯ್ತು. ಪ್ಲಸ್ ಗುರುಗಳು ಯಾರು ಒಂದೇ ಸಲ ಎಲ್ಲ ಕೊಡೋದಿಲ್ಲ ಅಂತಾನು ನನ್ಗೆ ಅರ್ಥ ಆದಾಗ ಇನ್ನೇನು ಗುರುಗಳು ಡೈರೆಕ್ಟ್ ಹೊಡಿಯೋಣ, ಅದೇನು ಒಂದೇ ವಿದ್ಯೆ ಸಿಗುತ್ತಲ್ಲ, ಏನ್ ಮಧ್ಯದಲ್ಲಿ ಒಂದೊಂದೇ ಸ್ಟಾಪ್ ಹೋಗೋಕ್ಕಿಂತ ಒಂದೇ ಸಲ ಡೈರೆಕ್ಟ್ ಇರೋ ಮೇಲಿರೋ ಅಧಿಕಾರಿನ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೆ ನಮ್ ಕೆಲಸಗಳು ಆಗ್ಬಿಡುತ್ತೋ ಅವ್ರಿಗೆ ಏನ್ ಬೇಕು ಅದು ನಾವು ಕೊಡೋಣ. ಟೈಮೇ ಕೊಡ್ತಾ ಇದೀವಿ, ಪ್ರಾಣನೇ ಕೊಡ್ತಾ ಇದೀನಿ ಅಂದ್ರೆ ಎಂತ ದೇವಿನ ಆಗ್ಲಿ ಇಳಿದು ಬರ್ಲೇಬೇಕಲ್ವಾ ಅನ್ನೋದು ಒಂದು ನನ್ನ ಮೈಂಡಲ್ಲಿ ಆಗನ್ಸ್ತು. ಬಟ್ ಅದೇ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರೇ ಮಾತಾಡೋ ತರ ಆಗೋದು. ಓ ನಾನ್ ದೇವ್ರು, ನಾನು ಇದು ಕಣೋ, ನನಗೆ ಇದು ಕೊಡು, ರಕ್ತ ಕೊಡು, ಅದು ಇದೆ. ನಾನು ಸರಿ ಆಯ್ತು, ಸ್ಮಶಾನ ಕಾಟೇರಿ ಈ ಒಂದು ವಿದ್ಯಾಲಯ ಇದ್ದಿದ್ದಲ್ಲ, ರಕ್ತ ಏನೋ ಕೇಳ್ತಾ ಇರ್ಬಿಡು ಅಂದ್ಬಿಟ್ಟು ನಮ್ಮ ಗುರುಗಳು ಅವರು ಒಂದು ಮಾತಾಡಿದ್ರು, ಯಾವಾಗಂದ್ರೆ ಯಾವಾಗ ಕೊಡಂಗಿಲ್ಲ, ಈ ತರ ಎಲ್ಲ ಇರುತ್ತೆ ಅದು ಇದು ಅಂತ. ನಾನು ಅದ್ರಲ್ಲಿ ಏನಿದೆ, ಕೋಳಿದಾನೆ, ಅದು ಕಪ್ ಕೋಳಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಸರಿ ಹೋಗ್ಲಿ ಅದಕ್ಕೋಸ್ಕರ ಏನೋ ಮಾಡೋಣ ಬಿಡು ಅಂತ ಹೇಳಿ ರಕ್ತ ಎಲ್ಲಂದ್ರಲ್ಲಿ ಕೊಡಕ್ ಸ್ಟಾರ್ಟ್ ಮಾಡಿದೆ. ಅವಶ್ಯಕತೆ ಇಲ್ಲ ಅಂತ ಎಲ್ಲ ಕಿತ್ ಬಿಟ್ಟು ಅವುಗಳನ್ನ ಯಾವಾಗ ಕೊಡ್ಬೇಕು ಅವ್ರು ಕೇಳ್ತಾರ ತಗೋ. ನಮ್ಗೇನು ಯಾರೋ ಒಬ್ರು ಬರ್ತಾರ, ಒಂದೇ ಮಂತ್ರ ಕೊಟ್ಟಿದ್ದು, ಅದು ಕಟ್ಟು ಮಂತ್ರ ಅಂತ, ಅದು LKG ಲೆವೆಲ್. ಬಟ್ ಅದು ಸಾಧನೆ ಮಾಡಿದ್ರೆ ಅದೇ ಎಲ್ಲ ಅಂತ ಹೇಳೋರು. ಅಂದ್ರೆ ಅದೆಲ್ಲ ದೇವಿಗಳ ಒಂದು ಹೆಸರು ಬರುತ್ತೆ. ಅದೊಂದು ಕಟ್ಟು ಅಂತ ಹೊಡೆದಾಗ ಅದೆಂತ ದೇವಿನೇ ಕೂತಿದ್ರು ಬಾಡಿಯಲ್ಲಿ ಸ್ಟಕ್ ಆಗುತ್ತೆ ಅನ್ನೋದು ಅಷ್ಟೇ ನಂಗೆ ಗೊತ್ತಿದ್ದು. ಉಚ್ಚಾಟನೆದು ಆ ಲೆಸನ್ ವರ್ಗು ನಾನು ಹೋಗಿಲ್ಲ. ಇಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಉಚ್ಚಾಟನೆದು ಬಿಟ್ಟಿಲ್ಲ. ಕಟ್ ಮಾಡಿರೋರೆಲ್ಲ ಎಲ್ಲಿದ್ದಾರೆ ಅಂದಾಗ ಎಲ್ಲೋ ಮಾತಾಡ್ತಿದಾರ ಇವ್ರೇನಾ ಅಂತ ಒಂದು ಕ್ಯೂರಿಯಾಸಿಟಿನೂ ಉಂಟಾಯ್ತು. ಬಟ್ ಕೆಲ್ಸಕ್ಕೆ ಹೋದಾಗ್ಲೂ ಇದೇ ಓಡೋದು, ಏನಪ್ಪ ಇದು ಆ ಕಡೆ ಕೆಲ್ಸದ ಮೇಲೆ ಫೋಕಸ್ ಇಲ್ಲ, ಏನೋ ಮಾತಾಡ್ತಾ ಇರ್ತೀನಿ, ಬಿಡೋ ಇಟ್ಕೊಳ್ಳೋ ಅನ್ನೋದು. ಸೊ ಇದು ಯಾರು ಮಾತಾಡ್ತಾರೆ ಅಂತ ಒಬ್ಬೊಬ್ಬನೇ ಕುತ್ಕೊಳ್ಳೋಕೆ ಯೋಚನೆ ಮಾಡಿದೆ. ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಈ ತರ ನಾನೇನೋ ಸುಮ್ಮನೆ ಅಂತ ಹೇಳಿದಾಗ ಫ್ರೆಂಡ್ಸ್ ಏನೋ ಯಾಕೆ ಹಿಂಗಾಡ್ತಾ ಇದ್ದಾರೆ, ನೀವು ನಿಮ್ ಜೊತೆನಲ್ಲಿ ಇನ್ನೂ ಯಾರೋ ನಿಮ್ ಜೊತೆ ಫ್ರೆಂಡ್ಸ್ ಇದ್ರು ಅವ್ರಿಗೇನು ಕಾಣಿಸ್ತಾ ಇಲ್ಲ, ನಿಮ್ಗೆ ಅಲ್ಲಿ ಏನೋ ಒಂದು ಹೇಳ್ತಾ ಇದ್ದಾರೆ, ಅದರ ಜೊತೆ ಮಾತಾಡೋ ತರ ಫ್ರೆಂಡ್ಸ್ಗೆ ಇವನು ಯಾರ ಜೊತೆ ಮಾತಾಡ್ತಾನೆ, ಯಾರ ಜೊತೆ ಅಂತ ಇವನು ಹುಚ್ಚ ಆಗ್ಬಿಟ್ಟಿದ್ದಾನೆ ಪಕ್ಕ ಅಂತ ಎಲ್ಲ ಒಂಥರ ಸ್ಪ್ರೆಡ್ ಆಯ್ತು. ನನಗೆ ಭಯ ಆಯ್ತು. ಸೊ ಏನಪ್ಪ ನಿಜ ಇರ್ಬೋದಾ? ಬಟ್ ನಿಮ್ಗೇನೋ ಕೇಳಿಸ್ತಾ ಇತ್ತು. ನನಗೇನೋ ಒಂದು ಕೇಳಿಸೋದು ಕಾಣಿಸಿಲ್ಲ. ಕಾಣಿಸೋದೇನಂದ್ರೆ ಒಂದು ಕಪ್ಪು ಹೊಗೆಯ ಆಕಾರದಲ್ಲಿ ಮನೆಯಲ್ಲಿ ಮಲಗಿದಾಗ ಬೆಡ್ಶೀಟ್ ಹಾಕಿದಾಗ ಕಪ್ಪು ಹೊಗೆ ಎಲ್ಲೋ ಒಂದು ಮೂಲೆಯಲ್ಲಿ ಕಾಣಿಸೋದು. ಓ ಇದು ದೇವ್ರೇನೋ ಬಿಡು, ನನ್ಗೇನು ಕಾಯ್ಕೊಂಡಿದ್ದಾರೆ ಬಿಡು ಅಂತ. ಅಲ್ಲಲ್ಲೇ ಹೊಗೆ ತರ ಕಾಣೋದು. ಇದೆಲ್ಲ ಭ್ರಮೆ ಇರಬಹುದು. ಡೈರೆಕ್ಟ್ ಆಗಿ ಯಾರಿದ್ರು ಬಂದು ಮಾತಾಡಿ, ಕುತ್ಕೊಳ್ಳಿ, ಡೈರೆಕ್ಟ್ ಆಗಿ ಮಾತಾಡಿ, ದೇವರೇ ಆಗ್ಲಿ ದೇವನೇ ಆಗ್ಲಿ ಮಾತಾಡಿಸ್ತೀನಿ, ನೀವು ಮಾತಾಡಿದ್ರೆ ಮಾತಾಡ್ತೀನಿ. ನಾವಾಗೆಲ್ಲ ಈ ತರ ವಾಯ್ಸ್ಗಳು ಬರೋದು. ಓ ನಾನ್ ದೇವ್ರು, ನಾನು ರಕ್ತ ಕೊಡು, ಹಂಗೆ ಹೆಂಗೆ ಅಂತ. ಸರಿ ಅಂದ್ಬಿಟ್ಟು ಕೊಡ್ತಾ ಕುತ್ಕೆ ಇಸ್ಕೋದು ಇದೆಲ್ಲ ಸ್ಟಾರ್ಟ್ ಮಾಡ್ತು. ಅದೇನ್ ದೇವ್ರು ಕುತ್ಕೆ ಯಾಕಪ್ಪ ಇಸ್ಕುತ್ತೆ ಅಂತ ಹೇಳಿದಾಗ ಆಗ ಇದು ನನ್ನ ಕೈಲಿ ಆಗಲ್ಲ, ಇದು ಬಿಟ್ಟು ನಾವು ಯೋಗ ಮಾರ್ಗದಲ್ಲೇ ಹೋಗೋಣ. ಈ ಸಪ್ತ ಚಕ್ರಗಳೇನಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ ಆಗ ಸಹಸ್ರಾರದಲ್ಲಿ ಪ್ರಾಣ ಬಿಟ್ರೆ ಅವನಿಗೆ ಮೋಕ್ಷ ಮುಗೀತು. ಇದಕ್ಕೆ ಹೋಗೋಣ ಬಿಡಪ್ಪ, ಈ ತಂತ್ರ ಇದ್ರ ಬಗ್ಗೆ ಎಲ್ಲ ಬೇಡ ನಮ್ಗೆ, ಸೈಡಿಗೆ ಬರೋಣ ಅಂತ ಇದ್ದಾಗ ಆಗ್ಲೂ ಈ ವಾಯ್ಸ್ ಓಡ್ತಾ ಇರೋದು. ಸರಿ ಏನಪ್ಪ ಮಾಡೋಣ ಅಂದ್ಬಿಟ್ಟು ಗುರುಗಳು ಯಾರ್ಯಾರಿದ್ದಾರೆ ಅವ್ರ ಹತ್ರ ಹೋಗೋಣ, ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಎಂತ ಸಾಧನೆಗಳು ಮಾಡಿರ್ತಾರಲ್ಲ ಹೇಳ್ಕೊಂತಾರೆ, ನಾವೆಲ್ಲ ಚಿಕ್ಕ ಹುಡುಗರು. ಸೊ 40 ವರ್ಷ 50 ವರ್ಷ ಸಾಧನೆ ಮಾಡಿರೋ ಹತ್ರ ಹೋದ್ರೆ ನಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ನಾನು ಇನ್ನೇನು ದುಡ್ಡು ಕೊಟ್ರೆ ಏನೋ ಒಂದು ಆಗುತ್ತಲ್ಲ ಬಿಡು ನೋಡೋಣ ಅನ್ನೋ ತರ ಹಂಗ ಅನ್ಕೊಂಡೇ ಇದೆ. ಸೊ ಆಗ್ಲೂ ನಾನು ಬಿಡಕ್ ಇಷ್ಟ ಇರ್ಲಿಲ್ಲ ಈ ಒಂದು ವಿದ್ಯೆನ. ಕೊನೆಯದಾಗ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ಮಶಾನ ಕಾಳಿ ಇದ್ ಮಾಡೋಣ ಅಂದ್ಬಿಟ್ಟು ದಿಗಂಬರವಾಗಿ ಕುತ್ಕೊಂಡು ಅವ್ರಿಗೆ ಏನ್ ಬೇಕಾದ್ರು ಸಣ್ಣ ಪುಟ್ಟ ನೈವೇದ್ಯಗಳಿರುತ್ತೆ ಕರೆದು ಏನ್ ಮಾಡಿದೆ, ಬಂದಿಲ್ಲ ಈ ಬಿಡು ಈ ಅಮ್ಮ ಏನು ಇಷ್ಟೇನಾ ಅನ್ನೋ ತರ ಬಂದ್ಬಿಟ್ಟೆ. ಅಲ್ಲಿ ಇದ್ದಿದ್ದು ಹುಚ್ಚು ಜಾಸ್ತಿ ಹಿಡಿತು. ಏನಿದು ಏನು ಸಾಧನೆ ಆಗಿಲ್ವಲ್ಲ, ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಯಾರೋ ಒಬ್ರು ಹಿಂಗ್ ತೋರ್ಸ್ಬಿಟ್ಟು ಹಿಂಗ್ ಬೆಚ್ಚಿಕ್ ಬಿಟ್ರಲ್ಲ ಗುರುಗಳು. ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ನನಗೆ ಇದೇ ಸಮಸ್ಯೆ ಜಾಸ್ತಿ ಆಗುತ್ತೆ. ಒಂದೊಂದು ಗುರುಗಳ ಹತ್ರನೇ ಓದ್ದೆ. ಸ್ವದೇಶ್ ಮೀಡಿಯಾ ನೀವು ಮುಂಚೆ TV9 ಅಲ್ಲಿ ಇದ್ರಿ, ಅದನ್ನು ನೋಡಿದ್ದೆ ಆ ಥರ ಎಪಿಸೋಡ್ಗಳೆಲ್ಲ. ಸರಿ ಇದು ಸ್ವದೇಶ್ ಮೀಡಿಯಾದಲ್ಲಿ ಏನೋ ಡಿಫ್ರೆಂಟ್ ಆಗಿ ತೆಗಿತಾ ಇದಾರಲ್ಲ, ಭೂತ ವೈದ್ಯಕ್ಕೆ ರಿಲೇಟೆಡ್, ಇದು ನನಗೂ ಇಂಟ್ರೆಸ್ಟ್ ಇದೆಯಲ್ಲ ಅಂದ್ಬಿಟ್ಟು ಒಂದೊಂದೇ ವಿಡಿಯೋಗಳು ನೋಡಿದೆ. ಸರಿ ಅಂದ್ಬಿಟ್ಟು ಕೆಲವೊಂದು ಗುರುಗಳನ್ನ ಮೀಟ್ ಮಾಡಿದೆ, ಕೆಲವೊಂದು ಮಾಡಿಲ್ಲ. ಏನು ಬಂದಾಗೆಲ್ಲ ದುಡ್ಡು ಇದು ನಾರ್ಮಲ್ ಆಗಿದ್ದೇ ಇರುತ್ತೆ. ಸೊ
ಕೇಳೋರು ಕೇಳಿದ್ರೆ ಸುಮಾರು ಲಕ್ಷಗಳು ಸ್ವಲ್ಪ ಕಳ್ಕೊಂಡೆ. ನಾನೇ ಸರಿ ಹೋಗಿದ್ರೆ ಸಾಕು, ಸರಿ ಹೋದ್ರೆ ನಾನು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಇದೊಂದು ನಿಮ್ಗೇನು ಬಂದು ಡಿಸ್ಟರ್ಬ್ ಮಾಡ್ತಾ ಇದೆ, ಏನೋ ಬಂದು ಮಾತಾಡ್ತಾ ಇದನ್ನ ತೆಗಿಸ್ಬೇಕು ಅಂತ ತೆಗಿಸ್ಬೇಕು ನನಗೆ ಅಷ್ಟೇ. ಆ ಫೀಲ್ಡ್ ಸ್ವಲ್ಪ ನೋಡೋಣ ಆಮೇಲೆ ಅಂತ. ಇದು ಯಾವಾಗ ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು. ಒಬ್ರು ಇಬ್ರು ಮಾತಾಡಿದ್ರೆ ಒಂಥರ ಓಕೆ, ಬಟ್ 4-5 ಜನ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಭಯ ಆಯ್ತು. ಸರಿ ಅಂದ್ಬಿಟ್ಟು ಕೆಲವೊಂದು ಗುರುಗಳ ಹತ್ರ ಹೋದೆ, ಮೋಸ ಹೋದೆ, ಸ್ವಲ್ಪ ದುಡ್ಡು ತಿಂದ್ರು, ಸರಿ ಓಕೆ ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳಿ ಮೆಡಿಕಲ್ ಫೀಲ್ಡ್ಗೆ ಹೋದೆ. ಇವ್ರ ಕೈಲಿ ಆಗಲ್ಲ ಬಿಡಪ್ಪ. ಕೆಲವರು ದೊಡ್ಡ ದೊಡ್ಡ ಗುರುಗಳು ನಮ್ಮನ್ನ ಮೀಟ್ ಮಾಡಕ್ಕೂ ಅವರು ತುಂಬಾ ಕಾಯಿಸ್ತಾ ಇದ್ರು, ಪ್ಲಸ್ ಸಿಗೋದು ಇಲ್ಲ ಬಿಡು ನಮ್ಗೆ ಯಾಕೆ ಅಂದ್ಬಿಟ್ಟು ನಿಮಾನ್ಸ್ಗೆ ಹೋದೆ. ಕೆಲವೊಂದು ಮಾತ್ರೆಗಳು ಕೊಡೋದು, ಸರಿ ಅಂದ್ಬಿಟ್ಟು ತಗೊಂಡು ನಿದ್ದೆ ಮಾಡ್ತಾ ಇದ್ದೆ, ಒಳ್ಳೆ ನಿದ್ದೆ ಬರ್ತಿತ್ತು. ಮತ್ತೆ ಎದ್ಮೇಲೆ ಮತ್ತೆ ಅದೇ ಏನಿದು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಲ್ಲ, ಒಂದ್ ಟ್ರಿಪ್ ಹೊಡಿಯೋಣ ಅಂತ ಹೇಳಿ ಕೇರಳಗೆ ಅಲ್ಲಿ ಇಲ್ಲಿ ಹೋಗ್ತಿದ್ದೆ. ಮುಂಚೆ ಎಲ್ಲ ಸ್ಮಶಾನ ನೋಡಿದ್ರೆ ಇಲ್ಲಿ ಸ್ಮಶಾನ ನಿಯರ್ ಮೀ ಅಂತ ಹೊಡಿತಿದ್ದೆ ಯಾವಾಗ್ಲೂ. ಯಾವ್ದು ಏರಿಯಾಗ ಹೋದ್ರು ಯಾವ ಏರಿಯಾ ಸ್ಮಶಾನ ಸ್ಮಶಾನ ಅಲ್ಲಿ ಹೋಗಿ ಕುತ್ಕೋಬೇಕು, ಏನು ಯಾರು ಬರ್ತಾರೆ ನೋಡೋಣ ಅಂತ ಬಂದಿದ್ದ ಏರಿಯಾ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಸ್ಮಶಾನ ಇಲ್ಲೆಲ್ಲೋ ಇದೆ ಅಂತ ಕಾಣಿಸಿದಾಗ ಆ ರೋಡ್ ಬಿಟ್ಟು ಪಕ್ಕದ ರೋಡಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ದೂರ ಹೋಗ್ತಾ ಇದ್ದೀರಾ ಯಾಕೆ ಬೇಕು ಅನ್ನೋ ತರ. ಮೆಡಿಕಲ್ ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ರು, ಟ್ಯಾಬ್ಲೆಟ್ಸ್ ಕೊಡ್ತಾನೆ ಇದ್ರು, ತಗೊಂಡಾಗ ಚೆನ್ನಾಗಿತ್ತು ನಿದ್ದೆ. ಅದಾದ್ಮೇಲೆ ನೋಡ್ತೀನಿ ಮತ್ತೆ ಅದೇ ಒಂದು ಸ್ಟಾರ್ಟ್ ಆಗೋದು. ಒಳ್ಳೊಳ್ಳೆ ಡಾಕ್ಟರ್ಸ್ ಹತ್ರ ಹೋದೆ, ಬ್ಯಾಂಗ್ಳೂರಲ್ಲಿರೋಂಥ ಟಾಪ್ ಡಾಕ್ಟರ್ಸ್ ಹತ್ರನೇ ಹೋದೆ, ನೋಡೋಣ ಸರಿ ಅಂತ ಹೇಳಿ. ಅವರು ಇಲ್ಲ ಇದು ಬೈಪೋಲಾರ್ ಡಿಸಾರ್ಡರ್ ಅನ್ನೋ ತರ ಅಂದ್ರು. ಬೈಪೋಲಾರ್ ಡಿಸಾರ್ಡರ್ ಅಂದ್ರೆ ಲೈಕ್ ಇಲ್ದಿರೋದನ್ನ ಇದ್ದಾಗೆ ಊಹೆ ಮಾಡ್ಕೊಂಡು ಇದು ಮಾಡ್ತಾರೆ ಅಂತ. ನಾನು ಏನಪ್ಪ ಹಿಂಗಾಗೋಯ್ತು ನನ್ನ ಲೈಫು, ಅಟ್ಲೀಸ್ಟ್ ಏನೋ ಒಂದು ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದಲ್ವಾ ಅಂದ್ಬಿಟ್ಟು ಸರಿ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಣ ಬಿಡು ಅಂತ. ಅವ್ರೇನ್ ಮಾಡ್ತಿರಲ್ಲ ನ್ಯೂಟ್ರಿಷನ್ ಟ್ಯಾಬ್ಲೆಟ್ಸ್ ಕೊಡೋರು, ಬೈಪೋಲಾರ್ ಡಿಸಾರ್ಡರ್ ರಿಲೇಟೆಡ್ ಏನಿದೆ ಅದು ಕೊಡಿದ್ರೆ ಲೈಫ್ ಲಾಂಗ್ ಕಾಯಿಲೆ ಅಪ್ಪ ಇದು ಹೋಗಲ್ಲ. ಸರಿ ಅಂದ್ಬಿಟ್ಟು ಆ ಮಾತ್ರೆಗಳನ್ನ ತಗೊಂತಿದ್ದೆ. ಆಗಾಗ ಚೆನ್ನಾಗಿರೋದು, ಇದ್ದಕ್ಕಿದ್ದಂಗೆ ಏನೋ ಅಂತ ನಾನೇ ಕಿರ್ಚಾಡೋದು ಸ್ಟಾರ್ಟ್ ಮಾಡಿದೆ. ಇದನ್ನ ಕೆಲವರು ಮನೆಯವರು ಅವ್ರು ಇವರೆಲ್ಲ ಏನೋ ಆಗಿದೆ, ಮೊದಲೇ ಮನೆಯವ್ರಿಗೆ ಇದೆಲ್ಲ ಇಷ್ಟನೂ ಇಲ್ಲ, ಗೊತ್ತೂ ಇಲ್ಲ ಅವ್ರಿಗೆ ನಾ ಮಾಡ್ತಾ ಇದ್ದ ವಿಚಾರಗಳು ಅವು ಇವೆಲ್ಲ. ಏನಿದು ಈ ತರ ಮಾಡ್ತಾ ಇದೆಯಾ ಅಂತ ಹೇಳಿ, ಏನು ಕಿರ್ಚ್ತಾ ಇದೆಯಾ ಅಂತ ಯಾವಾಗ್ಲೂ ಕೇಳೋರು. ನನಗೆ ಇದ್ದಿದ್ದು ಭಯ ಆಯ್ತು. ಸರಿ ಅಂದ್ಬಿಟ್ಟು ಮತ್ತೆ ಗುರುಗಳನ್ನ ಹುಡುಕ್ದೆ, ಮೆಡಿಕಲ್ ಅಲ್ಲೂ ಆಗ್ತಿಲ್ಲ. ಸೊ ಟಾಪ್ ಡಾಕ್ಟರ್ಸ್ನ ಮೀಟ್ ಮಾಡಿದೆ, ಇಲ್ಲ ಇದು ಏನಿಲ್ಲ ಸುಮ್ಮನೆ ನೀವು ಇದು ಕಿರ್ಚ್ಕೊಂತಾ ಇದ್ದೀರಾ ಆತರ. ನನಗೆ ಅನುಭವ, ನನಗೆ ಗೊತ್ತು. ಯಾರೇ ಆಗ್ಲಿ ಒದೆ ತಿಂದವರು ಗೊತ್ತಿರುತ್ತೆ. ಕೆಲವರು ಇದೆ ಇಲ್ಲ ಅನ್ನೋರು ಆತರ ಹೋಗ್ಲಿ ಪರವಾಗಿಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನಿರುತ್ತೋ ಅವ್ರು ಮಾಡ್ಕೊಂಡ್ ಬರ್ಲಿ. ಬಟ್ ನನ್ನ ಪ್ರಕಾರ ಏನಂದ್ರೆ ಅಂತ ಸಾಹಸಕ್ಕೆಲ್ಲ ಎಂತ ಗುಂಡಿಗೆ ಇದ್ರು ಒಂದು ಇನ್ನೇನಕ್ಕೆ ಗುರುಗಳು ಅಂತ ಕೊಟ್ಟಿರೋದು ಅಂತ. ಗುರುಗಳನ್ನ ಬಿಟ್ಟು ದಾರಿ ಬೊರೆ ಹೋಗೋದ್ರೆ ಇಲ್ಲ ಯಾವ್ದೋ ಒಂದು ದೈವ ಆದ್ರೂ ಕನೆಕ್ಟ್ ಇರ್ಬೇಕು, ಇಲ್ಲ ಗುರುಗಳಾದ್ರೂ ಜೊತೆ ಗುರುಗಳಾದ್ರೆ ಇಂಡಿವಿಜುವಲ್ ಹೋಗೋದ್ರೆ ಈ ತರ ಎಡವಟ್ ಆಗುತ್ತೆ. ಇನ್ನೇನ್ ಮುಗೀತು ಅಂದ್ಬಿಟ್ಟು ನಾನೇನ್ ಮಾಡಿದೆ, ಲೈಕ್ ಏನೋ ಕುಡ್ದೆ, ಅಡ್ಮಿಟ್ ಆದೆ. ನನಗೆ ಆಗ್ತಿಲ್ಲ, ಒಂಥರ ತಡ್ಕೊಳಕ್ ಆಗ್ತಿಲ್ಲ. ಸೂಸೈಡ್ ಪ್ಲಾನು, ಸೂಸೈಡ್ ಆಗಿದೆ, ಅಟೆಂಪ್ಟ್. ಹೋಗಿ ಮತ್ತೆ ಮೂಗಲೆಲ್ಲ ಪೈಪ್ ಹಾಕಿ ಎಲ್ಲ ತೆಗೆದಾಗ ನನಗೆ ಗೊತ್ತಾಯ್ತು, ಓಕೆ ನಾನ್ ಬದುಕ್ಬೇಕಪ್ಪ ಏನಾದ್ರು ಮಾಡಿ. ಮತ್ತೆ ಆಸೆ ಬದುಕ್ಬೇಕು, ಏನೋ ಒಂದ್ ಮಾಡೋಣ, ಅಟ್ಲೀಸ್ಟ್ ಎಲ್ರ ತರ ನಾವು ತಿನ್ಕೊಂಡು ಹೋಗ್ಬಿಡೋಣ, ಯಾಕಾದ್ರೂ ಕೈ ಹಾಕನ್ನ ಇದಕ್ಕೆ. ಸುಮ್ನೆ ಹೋಗೋ ಬೆಂಕಿನ ಹೋಗಿ ನಾವು ಕೈ ಹಿಡ್ದಂಗ ಆಯ್ತಲ್ಲ, ನಂದು ತಪ್ಪಾಯ್ತಪ್ಪ ಅಂದ್ಬಿಟ್ಟು ಎಲ್ಲಾ ದೇವಸ್ಥಾನಕ್ಕೂ ಸುತ್ತಕ್ ಸ್ಟಾರ್ಟ್ ಮಾಡಿದೆ. ಏನ್ ಸುತ್ತಿದ್ರು ಇಲ್ಲ. ಮತ್ತೆ ಮಲ್ಕೊಂತೀನಿ, ರಪ್ ಅಂತ ಕತ್ತಿ ಹಿಡಿಯೋದು. ಸ್ಟ್ರೈಟ್ ಆಗಿ ನಾನು ಮಲ್ಗೆ ಆಲ್ಮೋಸ್ಟ್ ಒಂದು 8 ವರ್ಷ ಆಗಿದೆ ಸರ್. ಮಲಗಿದ್ರೆ ಹಿಂಗೆ ಮಲ್ಗೋದು, ಯಾರೋ ಕತ್ತಿಸ್ಕೋದು ಸಡನ್ ಆಗಿ. ಅದು ನಮ್ಗೆ ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ, ಆ ಭಯದಲ್ಲೇ ಬದುಕ್ತಾ ಇದ್ದೆ ನಾನು. ಯಾವತ್ತೋ ಮಲ್ಕೊಂಡ್ಕೊಂಡಿರ್ತೀನಿ, ಸಡನ್ ಆಗಿ ರಪ್ ಅಂತ ಕೈ ಹಿಡಿಯಂಗ ಆಗೋದು, ಕತ್ತಿಸ್ಕಂಗ ಆಗೋದು, ಮೈ ಮೇಲೆ ಒಂದ್ 3-4 ಜನ ಬಿದ್ರೆ ಹೆಂಗ ಆಗೋದು, ಅನುಭವಗಳಾಗೋದು. 8 ವರ್ಷ ಅದು ಒಂಥರ ಹಿಂಸೆ ಅನುಭವಿಸ್ಬಿಟ್ಟೆ. ಸರಿ ಅಂದ್ಬಿಟ್ಟು ಸಾಯೋಣ ಅಂತ ಹೋದ್ರು ಅದನ್ನೂ ಆಗ್ತಿಲ್ಲ. ಯಾರೋ ಒಬ್ರು ಸೇವ್ ಮಾಡೋದು, ಸರಿ ನನಗೆ ಆಸೆ ಬಂದ್ಬಿಡೋದು, ಇರೋಣ ಯಾಕಪ್ಪ ಇದ್ರಿಂದ ಕೇರ್ ಆದ್ರೆ ಸಾಕಲ್ವಾ ನನಗೆ ಅಂತ. ಎಲ್ಲಾ ಗುರುಗಳನ್ನ ಟ್ರೈ ಮಾಡಿ 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 ನನಗೆ 10% ಸಿಕ್ಕಿಲ್ಲ, ಹಾಕೊಂಡು ಹೊಡೆದಿದ್ದಾರೆ. ಯಾರು ಬಂದಿರೋದು ಹೊಡಿಯೋದು ಬೇಕಾದ್ರೆ ಆತ್ಮ ಇರುತ್ತೆ ಬರ್ಲಿ ಅಂತ ಬಾ ಆಚೆ ಅಂತ ಹೊಡಿತಾರೆ. ಅದು ಬಂದು ಮಾತಾಡುತ್ತೆ, ನಾನೇ ಮಾತಾಡ್ತೀನೋ ಅದು ಮಾತಾಡ್ತೀನೋ, ನನ್ಗೆ ಕನ್ಫ್ಯೂಷನ್ ಒಳಗೆ. ಮಾತಾಡ್ತಾ ಇರೋದು ಒಳಗೆ ಏನೋ ಮಾತಾಡ್ತಾ ಇದ್ದೆ, ನಾನು ಬಿಟ್ಟು ಯಾವ್ದೋ ಮಾತಾಡ್ತಾ ಇದ್ದೆ, ಅದು ಗೊತ್ತಾಗ್ತೈತಾ? ಅದು ಒಂಥರ ಲೈಕ್ ಸ್ವಲ್ಪ ಕಾನ್ಶಿಯಸ್ ಇರೋದು, ಏನ್ ಮಾತಾಡ್ತಾರೆ ಅಂತ ಗೊತ್ತಾಗೋದು. ಇವ್ರು ಮಾತಾಡಿದಷ್ಟು ನನ್ಗೆ ಒದೆಗಳು ಬೀಳೋದು. ನೋವು ಬೀಳುತ್ತೆ ಸರ್, ಖಂಡಿತ ಬೀಳುತ್ತೆ. ಕೆಲವರು ಗುರುಗಳ ಹತ್ರ ಹೋದಾಗ ನೋವು ಬೀಳ್ತಾ ಇರ್ಲಿಲ್ಲ, ಬಟ್ ಅದಾದ್ಮೇಲೆ ಆಫ್ಟರ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದು ಫೋಟೋಗಳು ಇದೆ, ಬೇಕಾದ್ರೆ ತೋರಿಸ್ತೀನಿ. ಹೊಡೆದಿರೋದೆಲ್ಲ ಬರೆಗಳೇ ಮೈ ಮೇಲೆಲ್ಲ. ಅದಕ್ಕೆ ಗುರುಗಳಂದ್ರೆ ಭಯ ಆಗೋಯ್ತು. ಏನಪ್ಪ ಹೋದಾಗೆಲ್ಲ ಹೊಡಿತಾರಲ್ಲ, ನಾನೇ ಹೋಗಿ ಹೊಡ್ಸ್ಕೊಂಡ್ ಬರ್ತಾ ಇದ್ದೀನ.
ಯಾಕಿದು ಈ ತರ ಒಂದ್ ಲೈಫ್ ಬೇಕಾ ಅಂದ್ಬಿಟ್ಟು ಮತ್ತೆ ಇನ್ನೇನ್ ಸತ್ಯ ಹೋಗೋಣ, ನನಗೆ ಆಗ್ತಿಲ್ಲ, ಇದು ಒಂಥರ ಹಿಂಸೆ, ಎಲ್ಲಾ ತರ ಬೇರೆ ತರನು ಅನುಭವಿಸ್ಬಿಟ್ಟೆ, ಇದು ಯಾವ್ದನು ಇದಿಲ್ಲ, ಅದೆಲ್ಲ ತಡ್ಕೊಂಡಲ್ಲ, ಇದು ಯಾವ್ದಿದು ಒಂದು ಸಣ್ಣ ಇದಕ್ಕೆ ನಾನು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಸ್ವದೇಶ್ ಮೀಡಿಯಾ ನೋಡ್ತಾ ಇದ್ನಲ್ಲ, ಇವು ಭಗವಾನ್ ಗುರುಜಿ ಅಂತ ಒಬ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಎಲ್ಲಾ ವಿಡಿಯೋಸ್ ನೋಡಿದೆ. ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿನೂ ನೋಡಿರೋ 20 ಗುರುಗಳಲ್ಲಿ ಇವ್ರೇನ್ ಸ್ಪೆಷಲ್, ಕೈಯಲ್ಲಿ ರುದ್ರಾಕ್ಷಿ ಇಲ್ಲ, ಮಾಲೆ ಇಲ್ಲ, ನಾಮ ಇಲ್ಲ, ಜುಟ್ಟು ಬಿಟ್ಟಿಲ್ಲ, ಗಡ್ಡ ಬಿಟ್ಟಿಲ್ಲ, ಇವರೆಲ್ಲ ಮಾಡ್ತಾರ, ಸುಮ್ನೆ ಏನಕ್ಕಪ್ಪ ಬೇಕು, ಯಾಕೆ ಬೇಕು ಅಂತ ಅವ್ರ ನಂಬರ್ ತಗೊಂಡಿದ್ದೆ. ಅಲ್ಲಿ ಡಿಸ್ಪ್ಲೇ ಆಗೋದು, ನೀವು ಸ್ಟಾರ್ಟಿಂಗ್ ಬಿಟ್ಟಾಗಿಂದ ಹಾರರ್ ಸ್ಟೋರಿ ಅಂತ ಒಂದು ಟೈಟಲ್ ಇದೆ, ಹಾರರ್ ಸ್ಟೋರಿಗಿಂತ ಮೀರಿಸಿದ್ದ ಒಂದು ಇದು ಅಂತ. ಅಲ್ಲಿಂದ ಹಿಡಿದು ಎಲ್ಲ ವಿಡಿಯೋಸ್ ನೋಡ್ತಿದ್ದೆ, ಏನಿದು ಡಿಫ್ರೆಂಟ್ ಆಗಿ ಹೇಳ್ತಿದಾರಲ್ಲ ಕೆಲವೊಂದು ವಿಚಾರ. ಸರ್ ನಾನು ಮುಟ್ಟಲ್ಲ, ಏನಿಲ್ಲ, 48 ಗಂಟೆಯಲ್ಲಿ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಫೋನ್ ಮಾಡೋಣ ಅಂದಾಗೆಲ್ಲ ಫೋನ್ ಮಾಡುವಾಗ ಒಂಥರ ಭಯ ಆಗೋದು. ಸರಿ ಬಿಡು, ಬೇರೆಯವ್ರನ್ನ ನೋಡೋಣ, ಇದೆಲ್ಲ ಟ್ರೈ ಮಾಡೋಣ, ಲಾಸ್ಟಲ್ಲಿ ಇಕ್ಕೊಳ್ಳೋಣ ಅಂದ್ಬಿಟ್ಟು ಅವ್ರದ್ದು ಸುಮಾರು 1.5 ವರ್ಷದಿಂದ ನನ್ನ ಹತ್ರ ನಂಬರ್ ಇದೆ. ಫೋನ್ ಮಾಡೋಕ್ಕೆ ಒಂದು ಕಡೆ ಭಯ ಆಗೋದು, ಯಾಕಿದು ಅಂತನೂ ನಾನು ಅಷ್ಟೊಂದು ಗಮನಿಸಿಲ್ಲ. ಪ್ಲಸ್ ಇವ್ರು ಏನು ಮಾಡ್ತಾರೆ ಬಿಡು, ಏನಂತ ಅಂದ್ಬಿಟ್ಟು ಆಮೇಲೆ ಹೋಗ್ತಾ ಒಂದೊಂದೇ ವಿಚಾರಗಳು ಹೇಳೋರು ಇವರು. ಕೆಲವೊಂದು ಭೂತ ವಿದ್ಯದಲ್ಲಿ ಗುರುಗಳು ನಮಗೆ ಹೇಳೋವಾಗ ಇದೆಲ್ಲ ರಹಸ್ಯ, ಯಾರು ಹೇಳಂಗಿಲ್ಲ ಅಂತ ಅನ್ನೋ ವಿಚಾರಗಳೆಲ್ಲ ಇವರು ಸ್ವಲ್ಪ ಹಂಗೆ ಬಿಚ್ಚಿಡ್ತಾ ಇದ್ರು. ಸೊ ಇಲ್ಲಿಂದ ಹೋಗ್ತೀನಿ, ಈ ಅಗೋರಿ ಗುರುಗಳು ಬರ್ತಾರೆ, ಅವ್ರು ಕಾಯ್ತಾ ಇರ್ತಾರೆ, ಸೆಕ್ಯೂರಿಟಿ ಫೋರ್ಸ್ ತರ ಶಕ್ತಿ ದೇವತೆಗಳು ಇರ್ತಾರೆ, ಇವೆಲ್ಲ ಹೇಳ್ತಾ ಇದಾರೆ. ಅಂದ್ರೆ ಈ ವ್ಯಕ್ತಿ ಹತ್ರ ವಿಚಾರಗಳಿದೆ, ಬಟ್ ನೋಡೋಣ, ಆದ್ರೂ ಡೌಟೇ ನನಗೆ, ಮಾಡ್ತಾರಲ್ವೋ, ಯಾಕೆ ಬೇಕಪ್ಪ ಅಂತ. ಕೊನೆಯದಾಗಿ ಇನ್ನೇನು ಸತ್ತೋಗೋಣ ಅನ್ನೋ ಒಂದು ಸ್ಟೇಜ್ ಬಂತು. ಲಾಸ್ಟ್ ಇನ್ನೇನು ಸತ್ಯ ಹೋಗ್ತಾ ಇದ್ದೀನಿ ಅಂದಾಗ ನನಗೆ ಆಗ್ತಿಲ್ಲ ಒಂದು ತಡಿಯೋಕ್ಕೆ. ಒಂದು ಕರೆಕ್ಟಾಗಿ ಮಧ್ಯಾಹ್ನ ಆಗ್ತಿಲ್ಲ, ಫುಲ್ಲು ಒಂಥರ ಹುಚ್ಚಿಡ್ದಂಗೆ ಆಗ್ತಾ ಇದೆ, ಕಿರ್ಚಾಡ್ತಾ ಇದ್ದೀನಿ ರೋಡಲ್ಲಿ, ತಲೆ ಚೆಚ್ಕೊತಾ ಇದ್ದೀನಿ, ಏನ್ ಮಾಡೋದು ಗೊತ್ತಿಲ್ಲ, ಮನೆಯವ್ರಿಗೆ ವಿಚಾರ ಹೇಳಕ್ಕೂ ಆಗಲ್ಲ, ಮನೆಗೆ ಹೋಗಿದ ತಕ್ಷಣ ಇನ್ನೂ ಜಾಸ್ತಿ ಆಗೋದು, ಏನಪ್ಪ ಹೇಳೋದು, ಹೋಗಿ ರೂಮಲ್ಲಿ ಚಿಲ್ಕಾಕೊಂಡು ಒಬ್ಬನೇ ಇರ್ತಾ ಇದ್ದೆ, ಕಿರ್ಚಾಡ್ತಿದ್ದೆ, ಮನೆಯವರು ಬಾಗ್ಲು ಹೊಡಿಯೋರು, ಮತ್ತೆ ಏನಪ್ಪ ಆಯ್ತು ಅಂದ್ರೆ ಏನಿಲ್ಲ, ಏನೋ ಒಂಥರ ಭಯ ಆಯ್ತು. ಈ ರಸ್ತೆಗೆ ಹೋಗಿರೋದು ನನಗೆ ಮಾತ್ರ ಗೊತ್ತು, ಮನೆಯಲ್ಲಿ ಇದುವರೆಗೂ ಹೇಳಿಲ್ವಾ? ಮನೆಯಲ್ಲಿ ಗೊತ್ತಿಲ್ಲ, ತಾಯಿಯವ್ರಿಗೆ ಸ್ವಲ್ಪ ಗೊತ್ತು, ಬಟ್ ಏನು ನಾರ್ಮಲ್ ಇದೆ ಅನ್ಕೊಂಡು ಸುಮ್ಮನೆ ಇದಾರೆ, ಏನೋ ದೇವ್ರ ಆರಾಧನೆ ಅಲ್ವಾ ಅಂತ. ಅವ್ರಿಗೇನ್ ಗೊತ್ತು ನಾವು ಈ ತರ ದಿಗಂಬರ ಕುತ್ಕೊಂಡು ಕರೆಯೋದು ಇಂಥವೆಲ್ಲ ಮಾಡಿದಂತ ಗೊತ್ತಿಲ್ಲ. ಆಗ ಇವ್ರಿಗೆ ಕಾಲ್ ಮಾಡಿದೆ, ಗುರುಗಳೇ ಈ ತರ ಇದು ಅಂದಾಗ ನಾನೇ ಏನೇನೋ ಮಾತಾಡ್ತಾ ಇದ್ದೇನೆ. ಹೌದಾ? ಇವ್ರ ಹತ್ರ ನಾನ್ ಮಾತಾಡ್ಬೇಕಂತ ಫೋನ್ ಮಾಡಿದೆ, ಇದು ಯಾರಪ್ಪ ಮಾತಾಡ್ತಿರೋದು ಅನ್ನೋದು ಒಂದು ಕನ್ಫ್ಯೂಷನ್ ರೈಸ್ ಆಯ್ತು. ಕಟ್ ಮಾಡಿದ್ಮೇಲೆ ಸರಿ ಏನೋ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತು. ಮತ್ತೆ ಒಂದ್ 2-3 ನಿಮಿಷಕ್ಕೆಲ್ಲ ಒಳಗಡೆ ಏನೋ ಅಳೋ ತರ ಆತರ ಒಂದ್ ಫೀಲು. ಇದು ನಾನೇ ಡಿಪ್ರೆಷನ್ಗೆ ಹೋಗಿದ್ದೀನಿ ಬಿಡಪ್ಪ ಅನ್ನೋ ತರ ಅನಿಸ್ತು. ಬಟ್ ಎಲ್ಲೋ ಒಂದ್ ಕಡೆ ಸಾಯ್ಬೇಕು, ಇನ್ನೇನ್ ನನಗೆ ಆಪ್ಷನ್ನೇ ಇಲ್ಲ, ಸತ್ರೇನೆ ಇದು. ಇಲ್ಲ ಅಂದ್ರೆ ಆತರ ಒಂದು ಟಾರ್ಚರ್ ತಗೊಳಕ್ ಯಾರ ಕೈಲಿ ಆಗಲ್ಲ ಸರ್. ಅವರು ಕನ್ನ ಪಿಚಾಚಿ ಆ ವಿದ್ಯೆ ಬಗ್ಗೆ ಹೇಳಿದಾಗ ನನಗೆ ಅನ್ಸಿದ್ದೆ ಅದು. ಆ ತರ ಎಲ್ಲ ಅಷ್ಟು ಈಸಿಯಾಗಿ ಶಕ್ತಿ ದೇವತೆಗಳನ್ನ ಸಾಧನೆ ಮಾಡೋದು ಇವೆಲ್ಲ ಹೋಗ್ಬೇಕಂದ್ರೆ ಒಂದು ಗುರುಗಳ ಒಂದು ಮಾರ್ಗದರ್ಶನ ಇರ್ಬೇಕಂತ ನನಗೆ ಅರ್ಥ ಆಯ್ತು. ಸೊ ಏನ್ ಮಾಡಿದೆ, ಅವ್ರ ಹತ್ರ ಮಾತಾಡ್ಮೇಲೆ ಸ್ವಲ್ಪ ನೆಮ್ಮದಿ ಆಯ್ತು. ಓಕೆ, ಈ ವ್ಯಕ್ತಿ ಹತ್ರ ಹೋದ್ರೆ ಹುಷಾರಾಗುತ್ತಾ ಇಲ್ವಾ ಸೆಕೆಂಡ್ರಿ. ಆ ಟೈಮಿಗೆ ನನಗೆ ಸರಿ ಸ್ವಲ್ಪ ಒಂದು ನಿರಾಳ ಆಯ್ತಲ್ಲ, ಸಮಾಧಾನ ಆಯ್ತಲ್ಲ, ನೋಡೋಣ ಸರಿ ಫೋಟೋ ಕಳಿಸಿ ಅಂತ ಹೇಳಿದ್ರು. ಅವ್ರ ಫೋಟೋ ನೋಡಿ ಮಾಡಿದ್ರು ಇಮಿಡಿಯೇಟ್. ಇಲ್ಲ ಅವ್ರು ಮಾಡ್ದಾಗೆಲ್ಲ ಯಾರೋ ಬೇರೆಯವ್ರು ಮಾತಾಡೋ ತರ, ಏನಪ್ಪ ಇದು ಇನ್ನೂ ಭಯ ಆಯ್ತು ನನಗೆ. ಇದೇನಪ್ಪ ಇವ್ರೇ ಆ ಕಡೆಯಿಂದ ಇವ್ರೇನಾದ್ರು ಮಾಡ್ತಿದಾರ, ಇಲ್ಲಿ ಇವ್ರೇನು ಈ ಗುರುಗಳು ಫೇಕಾ ಒರಿಜಿನಲ್? ಯಾಕಂದ್ರೆ ಮಾಲೆ ಇಲ್ಲ, ಗಡ್ಡ ಇಲ್ಲ, ಹೆಂಗೆ ನಂಬೋದು? ಹೋಗ್ಲಿ, ಅಗೋರಿ ಗುರುಗಳನ್ನ ಪೂಜೆ ಮಾಡ್ತಾರೆ, ಅದು ಇದು ಅಂತಾರಲ್ಲ, ಇವ್ರು ಯಾವತ್ತು ಬಟ್ಟೆ ಎಲ್ಲ ಬೇರೆ ಬಾಡಿಯಲ್ಲಿ ಬಂದಿಲ್ಲ, ಮಣಿಗಳಿಲ್ಲ, ಹೆಂಗೆ ನಂಬೋದು ಅನ್ನೋದೇ ಇತ್ತು. ನನಗೇನಾದ್ರು ರಿಲೀಫ್ ಆಗೋದಲ್ವಾ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ. ಗುರುಗಳೇ ಹೆಂಗೆ ಹೇಳಿ ಮಾಡ್ತೀನಪ್ಪ ಅಂತ ಅನ್ನೋರು. ಅವರು ಬ್ಯುಸಿ ಇರೋದು ಕಾಲ್ಸ್, ಅವರು ಫೋನ್ ತುಂಬಾ ಬ್ಯುಸಿ ಆದ್ರು, ನೀವು ನೋಡಿರ್ತೀರ. ನನಗೊಂಥರ ಎಲ್ಲೋ ಒಂದ್ ಕಡೆ ಧೈರ್ಯ ಬಂತು. ಅಟ್ಲೀಸ್ಟ್ ಒಂದು 100% ಸಾಲ್ವ್ ಆಗಲ್ಲ ಬಿಡು, ಅಟ್ಲೀಸ್ಟ್ ಒಂದು ನೆಮ್ಮದಿ ಆದ್ರೆ ಸಿಗುತ್ತಾ, ಯೋಚನೆ ಮಾಡೋಕ್ಕಾದ್ರೆ ಒಂದ್ಸಲ ಮೈಯೆಲ್ಲ ಒಂಥರ ನಿರಾಳವಾಗೋದು. ಸೊ ಇದೇ ಆಗ್ತಿತ್ತು. ಫೋನ್ ಮಾಡಿ ಸರಿ ನಾನು ಅಟೆಂಡ್ ಮಾಡ್ತೀನಿ, ಏನಿದೆ ಅದು ಇದು ಮಾಡಿ ಅಂತ ಹೇಳಿದಾಗ ಸರಿ ಎಷ್ಟೆಷ್ಟೋ ಕಳ್ಕೊಂಡು, ಇವ್ರೇನು ಚಿಕ್ಕ ಅಮೌಂಟು ಕೇಳ್ತಿದ್ದಾರೆ, ಸರಿ ಇದು ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಪ್ರಯತ್ನ ಪಟ್ಬಿಟ್ಟು ಇದು ಕೊನೆ ಇಷ್ಟೇ ಮುಗಿದ್ ನನ್ನ ಲೈಫು, ಸತ್ಯ ಹೋಗ್ಬಿಡೋಣ. ಯಾಕಂದ್ರೆ ಆತರ ಆಗ್ಬಿಟ್ಟಿದೆ ನನ್ನ ಮನುಷ್ಯ, ಸಣ್ಣಾಗಿ ಒಂಥರ ಬರೀ ಮೂಳೆಗಳು ಆತರ ಲೆವೆಲ್ಗೆ ಹೋಗಿ ಒಂಥರ ಏನಪ್ಪಾ ಇದು ಲೈಫ್ ಅನ್ನೋದ್ರ ನೋಡಿದವರೆಲ್ಲ ಏನು ಈ ತರ ಇದೆಯಾ ಈ ತರ ಎಲ್ಲ ಹೇಳೋರು. ಅದಕ್ಕೆ ಇದ್ದಿದ್ದು ಡಿಪ್ರೆಸ್ ಆಗ್ಬಿಡ್ತಾ ಇದೆ. ಸೊ ಸರಿ ಅಂದ್ಬಿಟ್ಟು ಇವರು ನಾನು ಟೈಮ್ ಕೊಡು,
ನಾನು ಹೇಳ್ದಂಗೆ ಮಾಡು ಅಂತ ಹೇಳಿದ್ರು. ಕೆಲವೊಂದು ವಿಚಾರಗಳು ಹೇಳಿದ್ರು, ಮನೆಯಲ್ಲಿ ಈ ಟೈಮ್ ಮಲ್ಕೋ ಅಂತ. ಏನಪ್ಪ ಈ ವ್ಯಕ್ತಿ ಇಲ್ಲೋ ಕುತ್ಕೊಂಡಿದ್ದಾನೆ, ಇಲ್ಲಿ ಮಲ್ಕೋ ಅಂತಾನೆ. ಕೆಲವೊಂದು ವರ್ಕ್ ಆಗುತ್ತೆ, ಮಾಡೋರು ಇದ್ದಾರೆ ಅಂತ ಕತೆಗಳು ಕೇಳಿದ್ದೀನಿ. ಇವ್ರು ಮಾಡ್ತಾರ ಇಲ್ವಾ ಅನ್ನೋದಕ್ಕಿಂತ ಸರಿ ನೋಡೋಣ, ಅದು 48 hours ಅಂತಾರಲ್ಲ ಅಂದಾಗ ಮಲಗಿದ್ದು ಒಂದು ಎದ್ದಾದ್ಮೇಲೆ ಎಲ್ಲೋ ಒಂದು ಕಡೆ ಒಂದು 2 ವರ್ಷ ಮಲಗಿ ಎದ್ರೆ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಆ ಥರ ನೆಮ್ಮದಿ ಅನ್ಸ್ಬಿಡ್ತು. ಒಂದೇ ದಿನಕ್ಕೆ ನನಗೆ ಆಲ್ಮೋಸ್ಟ್ ಒಂದು 50% 60% ರಿಸಲ್ಟ್ ಸಿಕ್ದಂಗೆ ಆಯ್ತು. ಆಗ ವಾಯ್ಸ್ಗಳು ಕಮ್ಮಿ ಆಯ್ತು, ವಾಯ್ಸ್ಗಳು ಅದೊಂಥರ ಖುಷಿ ಆಯ್ತು. 10 ಜನ 9 ಜನ ಮಾತಾಡೋ ಜಾಗದಲ್ಲಿ ನೀನು ಯಾರೋ ಒಬ್ರೋ ಇಬ್ರೋ ಆಗಾಗ ಕಿವಿಯಲ್ಲಿ ಕೇಳಿಸೋದಂದ್ರೆ ಒಂಥರ ಸರಿ ಬಿಡು, ಏನೋ ಇದು ವರ್ಕ್ ಆಗ್ತಿದೆ. 48 hours ಅಲ್ಲಿ ಆಲ್ಮೋಸ್ಟ್ 95% ಕ್ಲಿಯರ್ ಮಾಡಿಬಿಟ್ರು. ಸೂಪರ್. ಎಲ್ಲೋ ಒಂದೇ ಒಂದು ಇದಾಗೋದು, ಅದೇನೋ ಮಿಸ್ಸಿಂಗ್ ಕ್ಯಾಂಡಿಡೇಟ್ ಅಂದ್ರು ಗುರುಗಳು. ಅದು ನಾನು ಏನ್ ಮಾಡ್ಬೇಕು ಅದ್ ಮಾಡ್ತೀನಪ್ಪ, ಅದಕ್ಕೆ ನೀನು ಒಂದ್ ಜಾಗಕ್ಕೆ ಬರ್ಬೇಕಾಗತ್ತೆ ಅಂತ ಹೇಳಿದ್ರು. ನಾನು ಮತ್ತೆ ಎಲ್ಲ ಸ್ಮಶಾನ ಕರೀತಾರಲ್ಲಪ್ಪ, ಹೇಗೆ ಇದು ಬೇಡ, ಯೋಚನೆ ಮಾಡೋಣ, ಮತ್ತೆ ಹೋಗಿ ಇದಾದ್ರೆ ಹಿಂಗೆ ಅಂತ ಒಂದು ಕಡೆ ಭಯ. ಇನ್ನೊಂದು ಕಡೆ 95% ಕ್ಲಿಯರ್ ಮಾಡಿದಾರೆ ಅಂದ್ರೆ 5% ಏನ್ ದೊಡ್ಡ ಮ್ಯಾಟ್ರೇ ಅಲ್ಲ ಇವ್ರಿಗೆ. ಸರ್ ಮಾಡ್ಬೇಕಲ್ಲ, ಎಲ್ಲಿ ಕರೀತಾರೆ ಅಂತ ಹೇಳಿದಾಗ ಒಂದು ದೇವಸ್ಥಾನ ಹತ್ರ ಬರಕ್ ಹೇಳಿದ್ರು. ಸರಿ ಬಿಡು, ದೇವಸ್ಥಾನ ಅಲ್ವಾ, ನಾವು ನೋಡಿಲ್ಲ, ಹಳೇ ದೇವಸ್ಥಾನ ಅಂತ ಬೇರೆ ಹೇಳಿದ್ರು. ಸರಿ ನೋಡೋಣ ಅಂತ ಹೇಳಿದಾಗ ನೋಡಿದ್ರೆ ಆ ದೇವಿಗೂ ನಮಗೂ ಒಂದು ಕನೆಕ್ಷನ್ ಇರುವಂತ ದೇವಿ ಹತ್ರನೇ ಕರ್ಸಿದ್ರು. ಎಲ್ಲೋ ಒಂದು ಕಡೆ ಇದು ಡೆಸ್ಟಿನಿಯಲ್ಲೇ ಬರ್ದಿದ್ಯಾ, ಇಲ್ಲೇ ಹೋಗ್ಬೇಕಂತ ಅಂದ್ಬಿಟ್ಟು ಸರಿ ಹೋಗೋಣ ಅಂತ ಹೋದೆ. ಅಲ್ಲಿ ಹೋದಾಗ್ಲೂ ಇವ್ರ ಹತ್ರ ನೋಡ್ತೀನಿ, ಭಯ ಆಗುತ್ತೆ. ಹೋಗ್ತೀನಿ, ಹತ್ರ ಹೋಗಿ ಏನೇನೋ ಹೇಳ್ಕೋಬೇಕು ಅನ್ಸುತ್ತೆ. ಫೋನಲ್ಲಿ ಮಾತಾಡಿದ್ವಲ್ಲ ಫಸ್ಟ್ ಟೈಮ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು. ಮಾತಾಡ್ಸೋಣ ಇವ್ರ ಹತ್ರ, ಕೆಲವು ವಿಚಾರಗಳು ಇರುತ್ತಲ್ಲ, ನಾನು ವರ್ಷಾನ್ಗಟ್ಲೆ ತಿಳ್ಕೊಬೇಕಾಗಿರೋ ವಿಚಾರಗಳು ಇರುತ್ತೆ, ಕೇಳೋಣ. ಹತ್ರ ಹೋದಾಗೆಲ್ಲ ಎಲ್ಲೋ ಒಂದ್ ಕಡೆ ಕೋಪ ಬರೋದು, ಒಂಥರ ಮೈಂಡ್ ಇದಾಗೋದು, ಫ್ರಸ್ಟ್ರೇಷನ್. ಸರಿ ಅಂದ್ಬಿಟ್ಟು ನೀನು ಆಚೆ ನಿಂತ್ಕೋಪ ಅಂತ ಹೇಳಿದ್ರು. ಆಚೆ ನಿಂತ್ಕೋಪ ಅಂತ ಹೇಳಿದ್ಮೇಲೆ ಅದು ಏನಾಯ್ತು ಸೀನು ಗುರುಗಳೇ ಇದ್ ಮಾಡಿದ್ರು. ಏನಾಯ್ತು ಗುರುಗಳೇ ಅಂತ ಕೇಳಿದಾಗೆಲ್ಲ ಅವರು ನಾನು ಹೇಳ್ತೀನಿ ರಾಪ ಅನ್ನೋರು. ಯಾಕಂದ್ರೆ ಅದು ಮೇ ಬಿ ನೆಗೆಟಿವ್ಗಳು ಕೇಳಿಸ್ಕೊಂಡು ಎಸ್ಕೇಪ್ ಆಗ್ಬಿಡುತ್ತಾ, ಅದಕ್ಕೆ ಹೇಳಿಲ್ವಾ ಏನಂತ ಗೊತ್ತಿಲ್ಲ. ಗುರುಗಳು ಇದುವರೆಗೂ ಹೇಳಿಲ್ಲ. ನನಗೇನಂದ್ರೆ ಸಮಸ್ಯೆ ಕ್ಲಿಯರ್ ಆಯ್ತಲ್ಲ ಅಪ್ಪ, ಅಷ್ಟೇ ಸಾಕು. ಆದ್ರೆ ಎಲ್ಲೋ ಒಂದ್ ಕಡೆ ಕ್ಯೂರಿಯಸ್ ಇದೆ ಈಗ್ಲೂ, ಏನಾಗಿತ್ತು, ಏನ್ ಮಾಡ್ಕೊಂಡೆ, ಎಲ್ಲಿ ನಾನು ಎಡವಿದ್ದು, ಮತ್ತೆ ಈ ಸಾಧನೆಗಳು ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಬರೋಂತ ಎಲ್ಲ ಹುಡುಗರಿಗೂ ಒಂದು ಸಜೆಷನ್ ಏನಂದ್ರೆ ನನ್ನ ಕಡೆಯಿಂದ, ಫಸ್ಟ್ ಗುರುಗಳನ್ನ ನೋಡಿ, ಅವ್ರ ಸೇವೆ ಮಾಡಿ. ಅಷ್ಟು ಈಸಿಯಾಗಿ ಒಂದೇ ಸಲ 1ನೇ ಕ್ಲಾಸ್ 10ನೇ ಕ್ಲಾಸ್ ಬುಕ್ಸ್ ಓದ್ತಾನೆ ಅಂದ್ರೆ, ಕೆಲವರು ಟ್ಯಾಲೆಂಟೆಡ್ ಇರೋರು ಓದ್ತಾರೆ, ಬಟ್ ಎಕ್ಸಾಮ್ ಬರೆಯಕ್ ಹೋಗಿ ಅನಾಹುತಗಳು ಮಾಡ್ಕೊಂಡ್ರೆ ಯಾರು ಬರಲ್ಲ ಸರ್. ಎಷ್ಟೇ ಲಕ್ಷ ಇಂಪಾಸಿಬಲ್ ಆಗೋದಿಲ್ಲ. ಯಾಕಂದ್ರೆ ದೈವಗಳು ಯಾರಾದ್ರೂ ದೈವ ಸಹಾಯ ಕೊಟ್ರೆ, ಇಲ್ಲ ದೈವ ಮೊದ್ಲು ಏನಾದ್ರು ಕನೆಕ್ಷನ್ ಇದ್ರೆ, ದೈವ ದಾರಿ ತೋರಿಸ್ತಾ ಇದ್ರೆ ಯಾರೋ ಗುರುಗಳು ಬೇಕಾಗಿಲ್ಲ, ದೈವದ ಜೊತೆ ಹೋಗ್ಬೋದು ಸರ್. ದೈವನ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಒಬ್ಬ ಗುರುಗಳು ಇರ್ಲೇಬೇಕು ಸರ್. ಅವ್ರು ಕೆಲವರಿಗೆ ದೈವ ಅಂದ್ರೆ ನಾನು ಹೇಳೋದು, ಗುರುಗಳು ಇಲ್ದೇನೆ ಕೆಲವರಿಗೆ ನಾಲೆಡ್ಜ್ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ದೈವ ಸೂಚನೆಗಳು ಕೊಡುತ್ತೆ. ಸೊ ಆತರ ವ್ಯಕ್ತಿಗಳು ನಮ್ಮಲ್ಲಿ ಇದಾರೆ ನಮ್ಮ ಸಮಾಜದಲ್ಲಿ. ಸೊ ಹಾಗಾಗಿ ಆತರ ಇದ್ದವ್ರು ಮಾತ್ರ ಗುರುಗಳಿಗೆ ಅವಶ್ಯಕತೆ ಇರಲ್ಲ. ಇನ್ನು ಮಿಕ್ದವ್ರು ಎಲ್ಲರಿಗೂ ಗುರುಗಳು ಬೇಕೇ ಬೇಕು. ಅಟ್ಲೀಸ್ಟ್ ಆ ಒಂದು ರೋಡ್ ಹೆಂಗಿದೆ ಅಂತ ಫಸ್ಟ್ ತಿಳ್ಕೊಬೇಕು ಸರ್. ಆ ಡೆಸ್ಟಿನಿವರೆಗೂ ಹೋದಾಗ ಏನೇನ್ ಕಳ್ಕೋಬೇಕು, ಏನೇನ್ ಪಡ್ಕೊಂತಾರೆ, ನೆಕ್ಸ್ಟ್ 5 ವರ್ಷ ಆದ್ರೂ ಈ ಫೀಲ್ಡ್ ಅಲ್ಲಿ ಇದ್ರೆ ಆ ಮನುಷ್ಯನ್ಗೆ ಏನೇನ್ ಬೇಕಾಗುತ್ತೆ, ಸೇಫ್ಟಿ ಏನ್ ಬೇಕು, ಫಸ್ಟ್ ನಮಗ್ ನಾವೇನ್ ಸೇಫ್ಟಿ ಮಾಡ್ಕೊಬೇಕು. ಸೊ ನಿಮ್ಮ ಮೇನ್ ಮಿಸ್ಟೇಕ್ ನಿಮ್ದು ಒಂದು ಸೇಫ್ಟಿ ಇಟ್ಕೊಂಡಿಲ್ಲ. ಏನು ಆಮೇಲೆ ಗುರುಗಳು ಹೇಳಿದ ಮಾರ್ಗದರ್ಶನ ಬಿಟ್ಟು ನೀವು ಇಂಡಿವಿಜುವಲ್ ಆಗಿ ಹೋಗಿದ್ದು. ಮತ್ತೆ ಹೋಗಿ ಸ್ಮಶಾನದಲ್ಲಿ ಅದರಲ್ಲೂ ಕೂಡ ಹೆಣಗಳ ಮೇಲೆ ಕೂತು ನೀವು ಸಾಧನೆ ಮಾಡಕ್ ಕೈ ಸೊ ಇವೆಲ್ಲ ತುಂಬಾ ಡೇಂಜರಸ್. ನೀವು ಹೋಗಿದ್ದೆ ಇದು, ಯಾಕಂದ್ರೆ ಇಷ್ಟು ಬದುಕಿದ್ದೀರಂದ್ರೆ ಗ್ರೇಟ್. ನೀವು ಬದುಕಿದೆ ಹೆಚ್ಚು ಸರ್. ಯಾಕಂದ್ರೆ ಇವಾಗ ಇಷ್ಟೆಲ್ಲ ಒಂದು ಎಡವಟ್ಟುಗಳು ಮಾಡ್ಕೊಂಡಾದ್ಮೇಲೆ ನೀವಿನ್ನೂ ಬದುಕಿದ್ದೀರಾ ಅನ್ನೋದು ಇಲ್ಲಿ ಯಾವ್ದೋ ಒಂದು ದೈವ ನಿಮ್ಮನ್ನ ಕಾಪಾಡಿದೆ ಅನ್ಕೊಬೇಕು. ನನ್ಗೆ ಅದೇ ಗುರುಗಳನ್ನ ಏನು ಇದು ಕತೆ ಏನು ಅಂತ ನಾನು ಗುರುಗಳನ್ನ ಕೇಳಿದಾಗೆಲ್ಲ ಅವರು ಏನು ಹೇಳಿಲ್ಲ. ಮಾತಾಡ್ತೀನಿ ಒಂದಿನ ಅಂತ ಹೇಳಿದ್ರು. ಕಂಪ್ಲೀಟ್ ಆಗಿ ಅವ್ರ ಬಾಯಿಂದಾನೆ ಬರ್ಬೇಕಂತ ನಾನು ಮಾತಾಡಿಸ್ತೀನಿ ಈಗ. ಸೊ ಏನೆಲ್ಲ ಅವರು ನಿಮ್ಮ ವಿಚಾರ ಬಗ್ಗೆ ಮಾತಾಡ್ತಾರೆ ಅದನ್ನ ನಮ್ಮ ವೀಕ್ಷಕರಿಗೆ ಕೊಡೋಣ. ಬಟ್ ಈಗ ನಿಮ್ಮ ಒಂದು ಫಾಲ್ಟ್ಗಳು, ಯಾಕಂದ್ರೆ ಈ ತರದ್ದು ಸಾಧನೆಗಳು ಮಾಡೋದಕ್ಕೆ ಸಾಕಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಳು ಇಬ್ರು ಹೋಗ್ತಾವ್ರೆ. ಎಲ್ಲರಿಗೂ ಆಸೆ ಇರುತ್ತೆ ಸರ್, ಏನೋ ಒಂದು ಮಾಡಬೇಕು, ಏನೋ ಕಲಿಬೇಕು. ಸೇಮ್ ನಿಮ್ದು ಇದೇ ತಲೆ, ನಿಮ್ ತಲೆನಲ್ಲಿ ಇದೆ ಸೇಮ್ ಇದೇ ಒಂದು ಯೋಚನೆಗಳು ಸಾಕಷ್ಟು ಜನಕ್ಕಿದೆ. ಬಟ್ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ಈಗ ನಿಮ್ಮ ಲೈಫ್ ನ ನೀವು ಓಪನ್ ಮಾಡಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕ ಗಮನಕ್ಕೆ. ಇದು 4 ಜನ ಗೊತ್ತಾಗ್ಲಿ ಅಂತ. ಯಾರಾದ್ರೂ ಇನ್ನು ಸಾಧನೆ ಮಾಡೋರು ಅಲರ್ಟ್ ಆಗ್ತಾರೆ. ಸೊ ವಿತೌಟ್ ಒಬ್ಬ ಗುರು ಹೋಗಿ ಸಾಧನೆ ಮಾಡೋದು ತುಂಬಾ ಡೇಂಜರ್ ಐತೆ ಅನ್ನೋದು ಅವ್ರ ಅರಿವಿಗೆ ಬರುತ್ತೆ. ಕಾಳಿ ಹೆಸರು ಕೇಳಿದ್ರೇನೆ
2 ಸ್ಟೆಪ್ ಹಿಂದೆ ಹೋಗ್ತೀನಿ ಈಗ. ಆ ತರ ಇದೆ. ಮುಂಚೆ ಕಾಳಿ ಬಗ್ಗೆ ಮಾತಾಡ್ತಾರೆ, ಹೌದಾ ಏನಿದು ಇಂಟ್ರೆಸ್ಟ್, ಇನ್ನು ಕುತೂಹಲ ಏನು ಅಂತ ಅಮ್ಮ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದಾಗ ಆ ತರ ಒಂದು ಇರೋದು. ಆ ದೇವರೇ ಆಗ್ಲಿ ದೆವ್ವನೇ ಆಗ್ಲಿ ಅವ್ರಿಗೆ ಏನ್ ಬೇಕಾದು ಕೊಟ್ಟಿಲ್ಲ ಅಂದ್ರೆ, ಏನ್ ಬೇಕಾದ್ ಮಾಡಿಲ್ಲ ಅಂದ್ರೆ ನಮ್ನ ಸಾಯಿಸಕ್ಕೂ ರೆಡಿ ಇರ್ತಾರೆ ಅಂತ ನನ್ನ ಒಂದು ಅನುಭವ. ಅದೇನಂತ ಗೊತ್ತಿಲ್ಲ. ಯಾಕಂದ್ರೆ ಈಗ 2011ರಲ್ಲಿ ನೀವು ಈ ಫೀಲ್ಡ್ ನ ಕೈ ಇಕ್ಕಿದ್ದು, ಈಗ 26 ಬಟ್ ನೀವು SSLC ಗೆನೆ ಇದಕ್ಕೆ ಬಂದ್ಬಿಟ್ರಿ. SSLC ಆದ್ಮೇಲೆ ಅಲ್ವಾ ಒಂದು ಹುಚ್ಚಲ್ಲಿ ಸಾಕಷ್ಟು ಒದ್ದಾಡಿದ್ದೀರಾ? ಒದ್ದಾಡಿದ್ದೀನಿ ಸರ್, ನರ್ಕ ಸುಮಾರು 15 ವರ್ಷ ನೀವು ಈ ಫೀಲ್ಡ್ ಅಲ್ಲಿ ಸಾಕಷ್ಟು ಸುತ್ತಾಡಿ ಏರುಪೇರುಗಳು ನೋಡಿದೀರಾ. ಸೊ ಫೈನಲ್ ಈಗ ನಿಮ್ಗೆ ಇದು ಎಲ್ಲ ಬಿಟ್ಟು ಈಗ ಏನ್ ಮಾಡ್ತಾ ಇದ್ದೀರಾ? ಸರಿ, ಈಗ ಬಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ಒಳ್ಳೆ ಪ್ಯಾಕೇಜ್, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಅದು ಏನಿತ್ತು ಅಂತ ತಿಳ್ಕೊಬೇಕು ಅನ್ನೋದು ಕುತೂಹಲ ಇದೆ. ಬಟ್ ಅದು ಸೈಡ್ಗೆ ಇಟ್ಟಿದ್ದೀನಿ. ಸೈಡಕ್ಕೆ ಜೀವನ ಇಂಪಾರ್ಟೆಂಟ್ ಇಲ್ಲ, ಜೀವನ ಇಂಪಾರ್ಟೆಂಟೇ. ಬಟ್ ಅದೇ ನೋಡೋಣ, ಮುಂದೊಂದು ದಿನ ಅದೇನಾದ್ರೂ ಆ ಒಂದು ಯೋಗ ಇದ್ರೆ ನೋಡೋಣ. ಬಂದ್ರೂ ಹೆಂಗ್ ತಗೋಬೇಕು, ಹುಷಾರಾಗೆ ತಗೋಬೇಕು, ಏನ್ ಮಾಡ್ಬೇಕು ಅವೆಲ್ಲ ನೋಡಿನೇ ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಸಾವಿನ ಒಂದು ದವಡೆವರೆಗೂ ಹೋಗಿ ವಾಪಸ್ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಬೆಂಕಿ ಹಚ್ಕೊಂಡು ಸುಟ್ಟೋಗಿರ್ತಾರಲ್ಲ ಅಂತಾರ ಹೋಗಿ ಅವ್ರ ಮುಂದೆ ಕರ್ಪೂರ ಹಚ್ಚಿದ್ರು ಭಯ ಪಡ್ತಾರೆ. ಅದು ಸುಡಲ್ಲ, ಆ ಭಯ ಇರುತ್ತೆ. ಎಲ್ಲೋ ಒಂದ್ ಕಡೆ ಆ ಒಂದು ಕನ್ಫ್ಯೂಷನ್ ಅಲ್ಲೇ ಯಾಕೆ ಬೇಕು, ಒಳ್ಳೆ ಯೋಗ ಮಾಡ್ತಾ ಇದೀವಿ, ಒಳ್ಳೆ ಧ್ಯಾನ ಮಾಡ್ತಾ ಇದೀವಿ, ಇದು ಮಾಡ್ಕೊಂಡು ಹೋಗೋಣ. ಮತ್ತೆ ಇಂಥ ಗುರುಗಳು ಸಿಗಲ್ಲ, ಇವರೆಲ್ಲ ಸತ್ ಮೇಲೆ ಯಾರು ಇರೋದು ಇಲ್ಲ. ಈ ತರ ಮುಂಚೆ ಎಲ್ಲ ಈ ತರ ಊರೂರ್ಗೂ ಇದ್ರು, ಕೂತಿರೋ ಜಾಗದಲ್ಲಿ ಎಲ್ಲ ಮಾಡೋರು ಅಂತ ಕೇಳ್ತಿದ್ವಿ. ಈಗೆಲ್ಲ ನಶಿಸಿ ಹೋಗ್ಬಿಟ್ಟಿದೆ. ಮತ್ತೆ ಅಂತವ್ರಿಗೆ ನಮ್ಗೆ ಸಿಗೋದು ಇಲ್ಲ. ಎಲ್ಲ ಹಿಮಾಲಯದಲ್ಲಿ, ಕಾಶಿಯಲ್ಲಿ ಇರ್ತಾರೆ ಅಂತಂತ ಅಗೋರಿಗಳು. ಅವರು ಹೊರಗಡೆ ಬಂದು ಅವ್ರು ಏನು ಇದು ಮಾಡೋದು ಇಲ್ಲ. ನಮ್ಮಂತವ್ರಿಗೆ ಯಾರಿಗೂ ಮಾರ್ಗದರ್ಶನ ಕೊಡಲ್ಲ. ಅವ್ರ ಹಿಂದೆ ಅಲಿಬೇಕು, ವರ್ಷಾನ್ಗಟ್ಲೆ ಅಲಿಬೇಕು, ಅಲಿಸ್ತಾರೆ. ಸೊ ಪರೀಕ್ಷೆಗಳು ಮಾಡ್ತಾರೆ, ತುಂಬಾ ಪರೀಕ್ಷೆಗಳು ಮಾಡ್ತಾರೆ ಸರ್. ಈಸಿಯಾಗಿ ವಿದ್ಯೆ ಕೊಡಲ್ಲ, ಈಸಿಯಾಗಿ ಯಾರು ಕೊಡೋದು ಇಲ್ಲ. ಇದು ಅಷ್ಟು ಈಸಿನೂ ಅಲ್ಲ ಅಂತ ನನಗೆ ಅರ್ಥ ಆಯ್ತು. ಸೊ ಈಗ ಯಾವುದೋ ಒಂದು ಪುಸ್ತಕ ನೋಡಿ, ಇಲ್ಲ ಯಾವುದೋ ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡಿ ನಾವು ವಿದ್ಯೆ ಕಲಿತೀವಿ ಅಂತ ಹೋಗೋದು ಸುಳ್ಳು, ತುಂಬಾ ಸುಳ್ಳು ಸರ್. ಯಾವ ಬುಕ್ಸಲ್ಲೂ ಅದು ದೇವಿನೇ ಬರೆಸ್ತಾಳೆ ಕೈಯಲ್ಲಿ ಅಂತ ಒಂದು ವಿಚಾರಗಳನ್ನು ಕೇಳಿದೀನಿ ನಾನು. ಮಂಡಲಗಳು ಇವೆಲ್ಲ ಅಂಗಡಿಗಳಲ್ಲಿ ಬುಕ್ ಸಿಗುತ್ತೆ, ತೋಟಪ್ಪ ಶಾಸ್ತ್ರಿಗಳದ್ದು ಅವ್ರದ್ದೆಲ್ಲ ಸಿಗುತ್ತೆ. ನಾನು ಅದೆಲ್ಲ ಬರ್ದು ಈ ಬೆಳ್ಳಿ ತಾಯ್ತ ಮೇಲೆ ತಾಯ್ತಗಳ ಮೇಲೆ ಬರ್ದು ತಾಯ್ತಗಳು ಹಾಕಿದೀನಿ. ನಾನು ತುಂಬಾ ಜನಕ್ಕೆ ದೆವ್ವಗಳು ಬಿಡಿಸಿದೀನಿ. ಬಿಡಿಸಿರೋರೆಲ್ಲ ಬಂದು ನನ್ನ ರೂಮಲ್ಲಿ ಕುತ್ಕೊಂತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೌದಾ? ಅಂದ್ರೆ ಆತರ ಬಿಟ್ಟಾದ್ಮೇಲೆ ಅವು ಅಂದ್ರೆ ಅವಕ್ಕೆ ಮುಕ್ತಿ ಕೊಟ್ಟಿಲ್ಲ, ಇಲ್ಲ ಅಲ್ಲಿಂದ ಕ್ಲಿಯರ್ ಆಗಿಲ್ಲ ಅಂದ್ರೆ ಅವು ನಮ್ಮಿಂದ ಸುತ್ತಾ ಇರ್ತವೆ. ಎಲ್ಲೋಗಿದೆ ಸರ್, ನಮಗೆ ದೃಷ್ಟಿನೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ತೆಗ್ದೇನಿ, ಎಲ್ಲಿಂದ ಹೋದೆ. ಬಟ್ ಬಂದಿರೋರು ನೆಮ್ಮದಿ ಆಗ್ತಿದೆ, ಅದೊಂದು ಖುಷಿ. ನಮಗ್ ನೆಮ್ಮದಿ ಹೋಗ್ತಿದೆಯಲ್ಲ. ಸೊ ಅವುಗಳನ್ನೆಲ್ಲ ನೀವು ಎತ್ಕೊಂತಾ ಇದ್ದೀರಾ? ಅದು ಹಾಗೆ ಆಗಿರೋದು ಅಂತ ನಾನು ಅನ್ಕೊಂಡಿದ್ದೆ ಸರ್. ಅದೇನ್ ಪಿಕ್ಚರ್ ಅಂದ್ಬಿಟ್ಟು ಅವರ ಗುರುಗಳೇ ಹೇಳ್ಬೇಕು. ಭಗವಂತ ಸರ್ ಜೊತೆ ಮಾತಾಡ್ತೀನಿ. ಸೊ ನಿಮ್ ಪರಿಚಯ ನಾನು ಮಾಡಿಲ್ಲ, ಹೇಳ್ಬೋದಾ ನಿಮ್ ಪರಿಚಯ? ಇಲ್ಲ, ಬೇಡ. ಸೊ ಯಾಕಂದ್ರೆ ಸೀಕ್ರೆಟ್ ಆಗಿ ಈ ತರದ್ದು ಒಂದು ಘಟನೆ ಆಗೈತೆ. ಸ್ಪೆಷಲಿ ಈ ತರ ಏನೋ ಒಂದು ಸಾಧನೆ ಮಾಡಕ್ ಕೈ ಇಟ್ಟು, ಇನ್ನೂ ಸಣ್ಣ ಏಜು, ಈ ಏಜಲ್ಲಿ ಜೀವನಗಳು, ತಂದೆ ತಾಯಿ ನೋಡ್ಕೊಳ್ಳೋಂಥದ್ದು, ಸ್ವಂತ ಜೀವನ ರೂಪಿಸ್ಕೊಳ್ಳೋವಂಥದ್ದು, ಇವೆಲ್ಲ ತುಂಬ ಇರುತ್ತದೆ. ಸಾಕಷ್ಟು ವಿದ್ಯೆಗಳು ಕಲಿಯೋದಿರುತ್ತೆ, ಎಜುಕೇಷನ್ ಲೈಫು ಈ ಥರದ್ದು. ಬಟ್ ಇವ್ರಿಗೆ ಹುಚ್ಚು, ಇಲ್ಲಾಂದ್ರೆ ಅದೇನೋ ಒಂದು ಛಲ, ಈ ಎಜುಕೇಷನ್ ಫೀಲ್ಡ್ನ ಬಿಟ್ಟು ಕಾಲೇಜಿಗೆ ಹೋಗ್ಬೇಕಾಗಿದ್ದವರು ಕಾಲೇಜಿಗೆ ಹೋಗ್ದಿರಾನೆ ಮನೆಯಿಂದ ಕಾಲೇಜಿಗೆ ಹೋಗ್ತೀನಿ ಅಂತೇಳಿ ಇದ್ಯಾವುದೋ ವಿದ್ಯೆ ಕಲಿಯಕ್ಕೆ ಹೋಗಿ ಸ್ಮಶಾನಗಳು ಇಲ್ಲ ಇನ್ನೊಂದು ಯಾವುದೋ ಗುರುಗಳು ಸೇವೆಗಳು ಮಾಡ್ಕೊತ ಈ ಫೀಲ್ಡನ್ನು ಬಂದುಬಿಟ್ಟಿದ್ರು. ಇದರಲ್ಲಿ ಗುರುಗಳು ವಿದ್ಯೆಗಳು ಜಲ್ದಿ ಹೇಳ್ಕೊಟ್ಟಿಲ್ಲ, ಇವ್ರ ಸ್ಪೀಡ್ಗೆ ಅವರು ಸ್ಪಂದಿಸಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇವರು ತುಂಬ ಆತರ ಪಡ್ತಾವನೆ, ಏನೋ ಡ್ಯಾಮೇಜ್ ಮಾಡ್ಕೊಂತಾನೆ, ತಾಳು ಅಂತ ಇವ್ರನ್ನ ಅವರು ತಡೆದಿದ್ದಾರೆ. ಬಟ್ ಇವ್ರಿಗೆ ಆ ಪೇಷನ್ಸ್ ಇಲ್ಲ, ಕಲಿಯೋಕ್ಕೆ ಅವ್ರಿಗಿಂತ ಹೆಚ್ಚಾಗಿ ಹಂಬಲ. ಆಗ ಅವ್ರಿಗೆ ಏನು ಹೇಳ್ಕೊಡೋದು, ಅವ್ರ ಕೈಯಿಂದ ಹೇಳಿಸ್ಕೊಂಡು ಕಲಿಯೋಷ್ಟ್ರಲ್ಲಿ ನಂಗೆ ಟೈಮ್ ಇಲ್ಲ, ನಾನು ಇನ್ನೂ ಸ್ಪೀಡಾಗಿ ಕಲಿಬೇಕು ಅಂತ ಇಂಡಿವಿಜುವಲಾಗಿ ಹೋಗಿ ಕಲಿಯೋಕ್ಕೆ ಕೈ ಇಟ್ಟಿರೋದು. ಸೊ ಅಲ್ಲಿಂದ ಶುರು ಆಯಿತು ಇವ್ರಿಗೆ ಪ್ರಾಬ್ಲಮ್ಸ್ಗಳು. ಸೊ ಎಷ್ಟು ವರ್ಷ ಈ ಥರ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದು ನೀವು? ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು 3 ವರ್ಷ ಚೆನ್ನಾಗಿತ್ತು ಸರ್. ಅದಾದ್ಮೇಲೆ ಫುಲ್ ಪ್ರಾಬ್ಲಮ್ಸೇ. ಅದಾದ್ಮೇಲೆ ಫುಲ್ ಪ್ರಾಬ್ಲಮ್ಸೇ. ಈ ಮನೆಗೆ ಯಂತ್ರ ಬರೆದು ನಾನೇ ಇಟ್ಕೊಂಡೆ, ಕೆಲವೊಂದು ಸ್ಮಶಾನ ದೇವಿಗಳು ಮನೇಲಿ ಇಡಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಜಾಸ್ತಿ ಒಂದೊಂದು ಇನ್ನೂ ಜಾಸ್ತಿ ಆಯ್ತು. ಅದು ಇದರಿಂದಾನೇ ಅಂತಾನು ನನ್ಗೆ ಗೊತ್ತಿರ್ಲಿಲ್ಲ. ಎಲ್ಲ ತಗೊಂಡೋಗಿ ನೀರಿಗೆ ಬಿಟ್ಟೆ. ಸೊ ಅಪ್ ಟು ಒಂದು 7-10 ಇಯರ್ಸ್ ಒಳಗಡೆ ನಿಮ್ಗೆ ಸಮಸ್ಯೆಗಳ ಇಲ್ಲ ಎಷ್ಟು ಒಂದು ಕೌಂಟ್ ನಾವು ಎಷ್ಟು ವರ್ಷದಿಂದ ನೀವು ಸಮಸ್ಯೆಗೆ ತುತ್ತಾಗಿದ್ರಿ ಅಂತ? ಸ್ಟಾರ್ಟಿಂಗ್ ಒಂದು 3-4 ಇಯರ್ಸ್ ಏನಿರ್ಲಿಲ್ಲ ಸರ್. ಒಂದು 10 ವರ್ಷ ನಿಮ್ಗೆ 10 ವರ್ಷ ಫುಲ್ ಸಮಸ್ಯೆನೇ ಸರ್. ಒಳ್ಳೆ ನಿದ್ದೆನೂ ಇಲ್ಲ, ಇಲ್ಲಿವರೆಗೂ ಅಪ್ ಟು ಇಲ್ಲಿವರೆಗೂ. ಈಗ ರೀಸೆಂಟ್ ಎಷ್ಟು ದಿವಸದಿಂದ ನೀವು ಫ್ರೀ ಇರೋದು? 1 ತಿಂಗಳು. ಈಗ ಜಸ್ಟ್ 1 ತಿಂಗಳ ಹಿಂದೆಗಡೆ ನೀವು ಫ್ರೀ ಆಗಿರೋದು. ಒಳ್ಳೆ ಇವಾಗ ವಿಚಾರಗಳು
ತಿಳ್ಕೊಂಡಿದ್ದೀನಿ. ಸರಿ, ಇಂಥದ್ದು ಕೈ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಿತ್ತು ಮುಂಚೆನೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು, ಯಾಕಂದ್ರೆ 10-15 ವರ್ಷ ಎಲ್ಲ ಸುಮ್ಮನೆ ಬರಲ್ಲ. ಒಳ್ಳೆ ಲೈಫ್, ಯಾಕಂದ್ರೆ ಈ ವಯಸ್ಸಿದ್ದಾಗ ನಾವು ಆ ಟೈಮ್ನಲ್ಲಿ ಏನ್ ಬೇಕೋ ಒಂದಷ್ಟು ಕಲಿಯೋದಕ್ಕೆ ಈಗಲೂ ಒಳ್ಳೆ ಕಂಪನಿಯಲ್ಲೇ ಇದ್ದೀನಿ. ಬಟ್ ಇನ್ನೂ ಚೆನ್ನಾಗಿ ಓದಿದ್ರೆ ಒಳ್ಳೆ ಕಡೆ ಸೆಟ್ಲ್ ಆಗ್ತಿದ್ನ. ಏನು ಓದಿರೋದು ನೀವು? ನಾನು ಒಂದು ಡಿಗ್ರಿ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಒಳ್ಳೆ ಕಂಪನಿಯಲ್ಲೇ ಇದೆ, ಒಳ್ಳೆ ಸ್ಯಾಲ್ರಿ. ಓಕೆ, ಸೊ ಇರಲಿ. ಬಟ್ ನಿಮ್ಮ ಅನುಭವನ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಿದ್ದೀರಾ. ಯಾರಾದರೂ ಈ ಥರದ್ದು ಒಂದು ವಿದ್ಯೆಗಳು ಕಲಿಬೇಕು ನಾವು ಅಂತೇಳಿ ಒಂದು ಛಲ ಇದ್ದು ಈ ಗುರುಗಳನ್ನ ಬಿಟ್ಟು ಡೈರೆಕ್ಟ್ ಇಂಡಿವಿಜುವಲ್ಗೆ ಏನಾರ ಕಲಿಯೋಕ್ಕೆ ಹೋದರೆ ಏನು ತೊಂದರೆ ಆಗುತ್ತೆ ಅನ್ನೋದಕ್ಕೆ ನೀವು ಒಂದು ಉದಾಹರಣೆಯಾಗಿ ಕಾಣಿಸಿದ್ದೀರಾ. ಸೊ ವೀಕ್ಷಕರೇ, ಇದೊಂದು ಸ್ಪೆಷಲ್ ವಿಡಿಯೋ. ಯಾಕಂದರೆ ಈ ಥರ ಏನಾದರೂ ಸಾಧನೆಗಳು ಮಾಡ್ಕೊಬೇಕು. ನನಗೂ ಸುಮಾರು ಜನ ಫೋನ್ಗಳು ಮಾಡ್ತಾರೆ, ಸರ್ ನಾವು ನಿಮ್ಮ ಜೊತೆಯಲ್ಲಿ ಒಂದಷ್ಟು ಓಡಾಡ್ತೀವಿ, ನಿಮ್ಮ ಜೊತೆಲಿ ಇರ್ತೀವಿ ಅಂತಲೂ. ಯಾಕಂದರೆ ಈ ಫೀಲ್ಡಲ್ಲಿ ಏನೋ ನಾವು ಬರಬೇಕು, ಏನೋ ಮಾಡಬೇಕು ಅಂತ. ಅದ್ರ ಬಿಟ್ಟು ನಮ್ಮ ಚಾನಲಲ್ಲಿರೋ ಸಾಕಷ್ಟು ಗುರುಗಳ ಹತ್ರ ಸೊ ಈ ವಿದ್ಯೆಗಳು ಕಲಿಯೋದಕ್ಕೆ ಸಾಕಷ್ಟು ಯುವಕರು, ಅದರಲ್ಲಿ ಲೇಡೀಸು ಬರ್ತಾ ಇದ್ದಾರೆ, ಸೊ ಜೆಂಟ್ಸು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಯಾರೂ ಸೆಲೆಕ್ಷನ್ ಮಾಡ್ಕೊತ ಇಲ್ಲ. ಅವ್ರನ್ನ ನೋಡಿಕೊಂಡು, ಅವ್ರ ರಿಕ್ವೈರ್ಮೆಂಟ್ಗಳು ನೋಡಿಕೊಂಡು, ಅವ್ರು ಏನಕ್ಕೆ ಬರ್ತಾ ಇದ್ದಾರೆ ಅಂತ ತಿಳಿಸ್ಕೊಂಡು ಆದಮೇಲೆ ಇವ್ರು ಬೇಕಾ ಬೇಡ, ಸೊ ಇಂಥವುಗಳಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಕೆಲವರು ವಿದ್ಯೆಗಳು ಕಲಿಸ್ಕೊಡ್ತಾ ಇದ್ದಾರೆ, ಇನ್ನು ಕೆಲವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಬೇಡ ಇವರಿಗೆ ಅಂತ. ಸೊ ಇವೆಲ್ಲ ನಡೀತಾ ಇದ್ದಾವೆ. ಅದರಲ್ಲಿ ಒಂದು ಗುರುಗಳನ್ನ ಬಿಟ್ಟು ಹೋದರೆ ಯಾವ ಥರ ತೊಂದರೆ ಆಗುತ್ತೆ. ಬೈ ಚಾನ್ಸ್ ಇವರಿಗೆ ಯಾವುದೋ ಒಂದು ದೈವ ಆಶೀರ್ವಾದದಿಂದ ಇವತ್ತು ಇವರು ಆರಾಮಿದ್ದಾರೆ. ಇಲ್ಲಾಂದಿದ್ರೆ ಇಷ್ಟು ಒಂದು ಒದ್ದಾಡಿದರೆ 10 ವರ್ಷ ಅಂದರೆ ಇವ್ರಿಗೆ ಜೀವ ಬಂದು ಯಾರಾದರೂ ಇನ್ನೂ ಸ್ವಲ್ಪ ವೀಕ್ ಇರೋರಾಗಿದ್ದರೆ ಇರ್ತಾ ಇರಲಿಲ್ಲ. ಯಾಕಂದರೆ ಆ ಥರದ್ದು ಹಿಂಸೆ ಸೊ ಅವ್ರು ಪಟ್ಟಿರೋದು. ರೆಗ್ಯುಲರಾಗಿ ಯಾವುದೋ ಒಂದು ಆತ್ಮಗಳು, ಒಂದಲ್ಲ 3-4 ಆತ್ಮಗಳು ಬರ್ತವೆ, ಮೈ ಮೇಲೆ ಅದುಮ್ಕೊತವೆ. ಸೊ ಇವೆಲ್ಲ ಸೀನ್ಗಳು ಅವ್ರಿಗೆ ದೃಶ್ಯಗಳು ಕಾಣಿಸಿದೆ. ಹತ್ತತ್ರ ಸುಮಾರು ವರ್ಷದಿಂದ ನಿದ್ದೆನೇ ಇಲ್ಲ ಅಂತ ಆ ಥರದ್ದೊಂದು ಜೀವನನ ಅವ್ರು ಅನುಭವಿಸಿ ಇವತ್ತು ಆರಾಮಿದ್ದಾರೆ. ಸೊ ಇದ್ರ ಬಗ್ಗೆ ಭಗವಾನ್ ಸಾರು ಇವರು ಕೇಸ್ ಅಟೆಂಡ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಏನಿತ್ತು ಇವರಲ್ಲಿ, ಯಾವ ಥರ ರಿಮೂವ್ ಮಾಡಿಕೊಟ್ರು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭಗವಾನ್ ಸಾರ್ ಮಾತಾಡ್ತಾರೆ. ಎಪಿಸೋಡ್ ನೋಡ್ತಾರೆ. ನಮಸ್ಕಾರ.